ಆನಂದ ಸ್ವರೂಪರೇ. ಗುರುದೇವ ಆತ್ಮಾನಂದಜಿ ಅವರು ಏನು ಹೇಳ್ತಾರ ನೋಡೋಣ. ಕಾಳು ಕೂಳು ಇದ್ದಾಗ ಕಣ್ಣು ನೆತ್ತಿಯ ಮೇಲೆ ಬಂದಿರುತ್ತವೆ. ನಿನ್ನ ಕಾಳು ಕೂಳು ಎಷ್ಟು ದಿನದವು ನೋಡಿ ಬಾಳೆ ಮಾಡು. ವೃದ್ಧಾಪ್ಯ ಕಾಲದಲ್ಲಿ ಆದರೂ ಮುನಿವೃತ್ತಿ ಬರಲಿ. ಜಾಗ್ರದ ಅವಸ್ಥೆಯಲ್ಲಿ ಸಿಗುವುದು ಸಂಕಟ, ಬೇಸರಿಕೆ, ದಣಿವು ಮಾತ್ರ. ನಿದ್ರೆಯಲ್ಲಿ ಆನಂದವಿರುತ್ತದೆ. ವಿರತಿ ಸಮಾಧಿಗಳೇ ಮೂಲ ಸಂಪತ್ತುಗಳಾಗಿವೆ. ಹೊರಗೆ ಬಾಳೆ ನಡೆದಿರಲಿ, ಆದರೆ ಒಳಗಿನ ಗತ್ತು ಬಿಡಬೇಡಿರಿ. ಶರೀರದ ಕೆಲಸ ಶರೀರದಿಂದ ಮಾಡುತ್ತಿರಲಿ, ಮನಸ್ಸು ಮಾತ್ರ ಆತ್ಮನಲ್ಲಿ ನಿಂತಿರಲಿ. ಏನು ಹೇಳ್ತಾರ ಅಂದ್ರ, ಕಾಳು ಕೂಳು ಇದ್ದಾಗ ಕಣ್ಣು ನೆತ್ತಿಯ ಮೇಲೆ ಬಂದಿರುತ್ತವೆ. ಮನುಷ್ಯನಿಗೆ ಸಿರಿ, ಸಂಪತ್ತು, ಅಧಿಕಾರ, ಸವಲತ್ತುಗಳು ಹೆಚ್ಚಾದಂಗ ಮನುಷ್ಯನಲ್ಲಿ ಅಹಂಕಾರ ಬೆಳೀತದ ಅಂತಿರ್ತಾರ ನೋಡ್ರಿ. ಕೂಳು ಹೆಚ್ಚಾದ್ರ ಕುಲಾಚಾರ ಹೆಚ್ಚಾಗತಿ, ನೀರು ಹೆಚ್ಚಾದ್ರ ಮಡಿ ಮೈಲಿಗೆ, ನೇಮ ನಿತ್ಯ ಮೈಲಿಗೆಗಳು, ಅಡಿ ಮೈಲಿಗೆಗಳು ಹೆಚ್ಚಕ್ಕವ. ಹಂಗ ತಿನ್ನಾಕ, ಉಣ್ಣಾಕ, ಉಡಾಕ, ಉಳ್ಳ್ಯಾಡಾಕ ಅನುಕೂಲ ಇತ್ತು ಅಂತಂದ್ರ ಮನುಷ್ಯಾಗ ಏನು ಕಾಣೋದನ ಇಲ್ರಿ. ಮನುಷ್ಯನಿಗೆ ಏನು ಬರ್ತೈತಿ ಅಂದ್ರೆ ಅಹಂ ಅಂತಕ್ಕಂಥದ್ದು ಬರ್ತದೆ. ಅಷ್ಟ ಮದಗಳಂತಾರಲ್ರಿ, ಅಧಿಕಾರ ಮದ, ಯೌವನ ಮದ, ಸೌಂದರ್ಯ ಮದ, ಮತ್ತು ಸಂಪತ್ತಿನ ಮದ, ಬೇರೆ ಬೇರೆ ಮದಗಳು ಬರ್ತಾವಲ್ರಿ. ಅವಾಗ ಮನುಷ್ಯನಿಗೆ ವಿವೇಕ ಅಂತಕ್ಕಂಥದ್ದು ಹಾರೇ ಹೋಗ್ಬಿಡ್ತತಿ ಅಂತ. ಹರೆಯದಲ್ಲಿ ಅಷ್ಟಮದಗಳಿಂದ ಅಂಧನಾಗಿರುತ್ತಾನೆ, ಅವನಿಗೆ ವಿವೇಕವೆಲ್ಲಿಂದ ಬರಬೇಕು ಅಂತ ಹೇಳ್ತಾರೆ ಗುರುದೇವ ಆತ್ಮಾನಂದಜಿ. ಅಂದ್ರ ಯಾವನಲ್ಲಿ ವಿವೇಕ ಇಲ್ಲ, ಯಾವನಲ್ಲಿ ವಿಚಾರ ಶಕ್ತಿ ಇಲ್ಲ, ಅವನು ತನ್ನ ಜೀವನದಲ್ಲಿ ಪತನವನ್ನು ಹೊಂದುತ್ತಾನ ಅಂತ. ಅಂದ್ರೆ ದುಃಖವನ್ನು ಹೊಂದುತ್ತಾನ ಅಂತ, ತನ್ನ ಬದುಕನ್ನು ಹಾಳು ಮಾಡ್ಕೊಂತಾನ ಅಂತ. ಮನುಷ್ಯನಲ್ಲಿ ವಿವೇಕ ಜಾಗ್ರ ಇರಬೇಕು ಅಂತ. ವಿವೇಕ ಇದ್ರನ ಮನುಷ್ಯರೇವ. ವಿವೇಕ ಇಲ್ಲ, ಅವಿವೇಕಿ ಅಂತಿರ್ತಾರ ನೋಡ್ರಿ ಸಾಮಾನ್ಯವಾಗಿ. ಅವಿವೇಕತನ ಮನುಷ್ಯನಲ್ಲಿ ಯಾವಾಗ ಆವರಿಸಿಗೋತೈತಿ, ಆವಾಗ ಅವ ಮಾಡಬಾರದ್ದೆಲ್ಲ ಮಾಡ್ತಾನ್ರಿ, ತಿನ್ನಬಾರದ್ದೆಲ್ಲ ತಿಂತಾನ, ಮತ್ತು ಏನು ಮಾಡಬಾರ್ದು ಮಾಡ್ತಾನ, ಉಣಬಾರದ್ದು ಉಣ್ತಾನ. ಅದಕ್ಕೆ ಆ ಅವಿವೇಕತನವನ್ನು ಬಿಟ್ಟು ವಿವೇಕತನವನ್ನು ಜಾಗೃತ ಮಾಡ್ಕೋಬೇಕು. ನೋಡ್ರಿ, ಈಗ ನಮ್ಮ ಜೀವನದೊಳಗೆ ಎಲ್ಲ ಅನುಕೂಲ ಇತ್ತು ಅಂತಂದ್ರೆ ನಮಗೆ ಕಷ್ಟದ ಸನ್ನಿವೇಶಗಳು ಬಂದಿರಲಿಲ್ಲ ಅಂತಂದ್ರೆ ಇದು ಪಾರಮಾರ್ಥ ಹತ್ತುದನ ಇಲ್ಲ, ಇದು ತಿಳಿದನೂ ಇಲ್ಲ ನಮಗೆ. ಅದಕ್ಕೆ ಜೀವನದೊಳಗೆ ಕೊರತೆಗಳ ಬೆನ್ನು ಹತ್ಬೇಕ್ರಿ. ನಮಗೆ ಕಷ್ಟಗಳು ಬರಬೇಕು ಅಂತ. ಮನುಷ್ಯನಿಗೆ ಕಷ್ಟಗಳು ಬಂದು ಅಂತಂದ್ರೆ ಜೀವನದ ಅನುಭವ ಆಗ್ತತಿ ಅಂತ. ಒಬ್ಬರು ಅನುಭವಿಗಳು ಹೇಳ್ತಾರ್ರಿ, ವಿವೇಕದಿಂದ ಕಷ್ಟಗಳನ್ನು ಅನುಭವಿಸಿದ ಮನುಷ್ಯ ಕಳಿತ ಹಣ್ಣಿನಂತಾಗುತ್ತಾನೆ ಅಂತ ಹೇಳ್ತಾರೆ. ವಿವೇಕದಿಂದ ಅಂದ್ರೆ ವಿವೇಕದಿಂದ ಅಲ್ಲ, ವಿವೇಕದಿಂದ ತನ್ನ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸಿದ್ನಂದ್ರ ಜೀವನದ ಅನುಭವನ ಆಗಿಬಿಡ್ತದೆ ನಮ್ಗೆ. ಈ ಜಗತ್ತು ದುಃಖಮಯ ಐತಿ, ಇದು ಏರುಪೇರುಗಳಿಂದ ಕೂಡೈತಿ, ನಾನಿಲ್ಲೇ ಇದಕ್ಕೆ ಹೊಂದಾಣಿಕೆ ಆಗಿ ಹೋಗಬೇಕು, ಇದನ್ನು ಭಾಳ ನಾನು ಮನಸ್ಸಿಗೆ ಹಚ್ಕೋಬಾರ್ದು ಅಂತಕ್ಕಂಥ ವಿವೇಕ ಉದಯ ಆಗ್ತದೆ. ಇಲ್ಲಿ ಅಪ್ಪೋರು ಏನು ಹೇಳ್ತಾರ ಅಂದ್ರೆ, ಇಲ್ಲಿ ಹೇಳ್ತಾರ ನೋಡ್ರಿ, ಕಾಳು ಕೂಳು ಇದ್ದಾಗ ಕಣ್ಣು ನೆತ್ತಿಯ ಮೇಲೆ ಇರುತ್ತದೆ. ನಿನ್ನ ಕಾಳು ಕೂಳು ಎಷ್ಟು ದಿನದವು? ನಿನ್ನ ಕಾಳು ಕೂಳು ಸಿರಿ ಸಂಪತ್ತು ಎಷ್ಟು ದಿವಸದ್ದಪ್ಪ? ಅದು ಯಾವಾಗ ಹೋಗ್ತತೋ ಹೇಳಕ್ಕೆ ಬರೋದಿಲ್ಲ. ಆತ್ಮಾನಂದಜ್ಜಾರು ಇನ್ನೊಂದು ಮಾತು ಹೇಳ್ತಾರೆ, ಏನಂದ್ರೆ ನಿನ್ನ ಸಾಹುಕಾರಿಕೆ, ನಿನ್ನ ಸಂಪತ್ತು, ನಿನ್ನ ಸಾಹುಕಾರಿಕೆ ಸಬಕಾರ ಸಮದಂಗೆ ಸಮದ ಹೋಗತಿ ಅಂತ.
ಈಗ ಸಬಕಾರ ತಂದಿರ್ತೀವಿ ನಾವು ರೊಕ್ಕ ಕೊಟ್ಟು ಅಂಗಡಿ ಒಳಗೆ ಅದನ್ನು ಅರಿವಿಗೆ ಹಚ್ಚಿ ತೊಳ್ಯಾಕೆ ಹಚ್ಚಿವಿ ಅಂತಂದ್ರೆ ಅದು ಎಷ್ಟು ಹೊಸದಾಗಿ ತಂದಿರ್ತೇವಲ್ಲ ರೀ ಸಬಕಾರ ಅದಕ್ಕಿಂತ ದೊಡ್ಡದಾಕತ್ತೇನ್ರಿ ಅದು ಸಮುದು ಸಬಕಾರ ಏನಕತಿ ಇಲ್ಲದಂಗೆ ಆಕತಿ ಹೌದಿಲ್ಲ ಹಂಗೆ ಶ್ರೀಮಂತಿಕೆ ಸಂಪತ್ತು ಇದು ಏನಪ್ಪ ಅಂದ್ರೆ ಎಷ್ಟು ಹೊತ್ತಿಂದು ಗೊತ್ತಿಲ್ಲ ಅಂತ ಬಿಸಿಲೊತ್ತು ಎಷ್ಟು ಹೊತ್ತಿಂದ್ರಿ ಸಂಜೆ 4 ಆತಿಲ್ಲ ಬಿಸಿಲೊತ್ತು ಏನಕತಿ 7 ಹೊತ್ತಾಕತಿ ಹಂಗೆ ಸಿರಿ ಸಂಪತ್ತು ಬಂದು ಹೋಗ್ತಕ್ಕಂಥವು ಇವನ್ನ ನೆಚ್ಚಿ ನೀನು ಏನು ಮಾಡಬೇಡ ಕೆಡಬೇಡ ಅಂತ ಸರ್ಪಭೂಷಣ ಶಿವಯೋಗಿಗಳು ಇದಕ್ಕೊಂದು ಉದಾಹರಣೆ ಹೇಳ್ತಾರೆ ಏನಂದ್ರೆ ಎಣ್ಣೆ ಇರುವ ತನಕ ದೀವಿಗೆ ಉರಿಯೋಳ್ ಪೂರ್ವ ಪುಣ್ಯವಿರುವ ಪರ್ಯಂತರ ಸಿರಿ ಇರ್ಬೋದು ಎಣ್ಣೆ ತೀರಿದ ಬರುಗಳಿಗೆ ದೀಪವು ತಣ್ಣಗಾಗುವ ತೆರದಿ ಪುಣ್ಯ ತೀರಿದ ಮರುಗಳಿಗೆ ನಿನ್ನ ಸಿರಿಯು ಹಾರಿ ಹೋಗುವುದು ಸತಿಯ ಸತಿ ಸುತ ಹಿತರು ನಿಜವೆಂದು ನೆರೆ ನಂಬಿ ಬರಿದೆ ಮೋಹಿಸುತ್ತಿರ್ತೆ ಎಲೆಮಂದ ಮನುಷ್ಯ ಸಾಯಂಕಾಲದಳು ಅಖಿಳ ಪಕ್ಷಿಗಳು ಗಿಡದೊಳೊಂದು ಕೂಡಿ ಬೆಳಗಿನೊಳು ಅಗಲಿ ಹೋಗುವಂತೆ ಸತಿ ಪುತ್ರ ಸಿರಿ ಸಂಪತ್ತು ಕಾಲ ಬಂದ ನಿಮಿಷಕ್ಕೆ ಹೇಳದ ಇದುವರು ಇವನ್ನ ಎತ್ಕೊಂಡು ಕುಂತೀವಿ ನಾವು ಎಣ್ಣೆ ಇರುವ ತನಕ ದೀವಿಗೆ ಉರಿಯೋಳು ದೀಪ ಎಲ್ಲಿ ತನಕ ಉರಿತೈತ್ರಿ ಅದ್ರಾಗ ಎಣ್ಣೆ ಇರೋ ತನಕ ಉರಿತೈತಿ ಎಣ್ಣೆ ತೀರ್ತಿ ಅಂದ್ರೆ ದೀಪ ತಣ್ಣಗಾಕತಿ ಹಂಗೆ ನೀವು ಏನಕ್ಕೆ ನೆಲನ ಕಾಣುವಂಗಿಲ್ಲ ನಿಮ್ಗೆ ಸಿರಿ ಸಂಪತ್ತು ಉಣ್ಣಾಕ ತಿನ್ನಾಕ ಅನುಕೂಲ ಇತ್ತಂದ್ರಿ ನನ್ನ ಮುಂದೆ ಯಾವ ಅಂತೇಳಿ ಹಂಗೆ ಎದಿ ಸೆಟಿಸ್ಕೊಂಡು ಅಡ್ಡಾಡ್ತಿರ್ತಾನೆ ಎಲ್ಲಿ ತನಕ ಇನ್ನು ಪುಣ್ಯ ಅಂತ ಅನ್ನ ನೀರು ಅನುಕೂಲತೆಗಳು ಪ್ರಾಪ್ತಿಯಾಗಿರ್ತಾವೆ ಮತ್ತೀಗ ಅವಿವೇಕತನ ಆವರಿಸ್ಕೊಂಡ್ಬಿಡ್ತಿ ಅಂತಂದ್ರೆ ಜೀವನದೊಳಗೆ ಅವ ಯಾವ್ದ್ರ ಕಡೆ ಲಕ್ಷಣ ಮಾಡಲಿಲ್ಲ ಅಂತಂದ್ರೆ ಮಾಡಬಾರದೆಲ್ಲ ಮಾಡಕ್ಕೆ ಹತ್ನು ಅಂತಂತಂದ್ರೆ ಆ ಅನ್ನ ನೀರು ಅದೇನು ದೊರಕಿರ್ತಲ್ಲ ಅದರಿಂದ ಅವ ವಿಚಲಿತನಾಗಿಬಿಡ್ತಾನೆ ಕಳ್ಕೊಂತಾನ ಅಂತ ಎಲ್ಲರೂ ಹೋಗ್ತಾರ್ರಿ ಹಿಂದೆ ರಾಜ ಮಹಾರಾಜರು ಆಳಿ ಹೋದ್ರು ಅವ್ರ ಸಿರಿ ಸಂಪತ್ತು ಉಳ್ದತ್ತೆ ನಿಂದ ಇನ್ನು ದೊಡ್ಡ ಕುಬೇರಿದ್ದಾವ ಹಿಂದೆ ನಾ ತಿರ್ಕಾಗ್ಬೋದು ಅದಕ್ಕೆ ಎಣ್ಣೆ ಇರುವ ತನಕ ದೇವಿಗೆ ಉರಿಯೋಳು ಪೂರ್ವ ಪುಣ್ಯವಿರುವ ಪರ್ಯಂತರ ಸಿರಿ ಇರ್ಬೋದು ಎಣ್ಣೆ ತೀರಿದ ಮರುಗಳಿಗೆ ದೀಪವು ತಣ್ಣಗಾಗುವ ತೆರದಿ ನಿನ್ನ ಪುಣ್ಯ ತೀರಿದ ಮರುಗಳಿಗೆ ನಿನ್ನ ಸಿರಿಯು ಕಮಾರಂದು ಹೋಗ್ಬಿಡ್ತೈತಿ ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನ ಅಂತಂದ್ರೆ ಕೊಟ್ಟು ನೋಡ್ತೀನಿ ಅದನ್ನ ಹೆಂಗೆ ಬಳಕೆ ಮಾಡ್ತಾನೆ ಅನ್ನೋದನ್ನು ನೋಡ್ತೀನಿ ಅಂತ ಈಗ ನಾನು ನಿಮ್ಮ ಮನೆಗೆ ಬಂದ್ರೆ ಅಂದ್ರೆ ಒಂದು ಮಣಿ ಕೊಡ್ತೀನಿ ಮಣಿ ಕೊಡೋದು ಬುಡಕ್ಕೆ ಇಟ್ಕೊಳಕ್ಕೆ ಅಂತೀರಿ ಮಣಿ ಕೊಡ್ತೀನಿ ಅಥವಾ ಕುರ್ಚಿ ಹಾಕ್ತೀವಿ ಹೌದಿಲ್ಲ ಅದನ್ನು ಮಡಿಚ್ಕೊಂಡು ಬಗಲಾಗಿ ಇಟ್ಕೊಂಡು ಮನೆ ಗಡಿಗೆ ಹೊಂಟ್ರೆ ಕೊಡ್ತೇವನ್ ಹಾಕೊಂಡು ಕುಂದ್ರಾಕ ಹಾಂ ಎದಕ್ಕೆ ಕೊಟ್ಟಿರ್ತೇವೆ ಕುಂತು ಎದ್ದು ಹೋಗಕ್ಕೆ ಕಷ್ಟ ಅದು ನಾನು ಬಗಲಾಗಿ ಇಟ್ಕೊಂಡು ಹೊಂಟ್ರೆ ನೀನು ಬ್ಯಾಟ್ರಿ ಕೊಟ್ಟಿದ್ರೆ ನಂದ ಅನ್ನಿ ಅಂದ್ರೆ ಇನ್ನೇನು ಕೇಳಂತೀವಿ ಹಂಗೆ ಹೇಳೋ ಉದ್ದೇಶ ಏನಂತಂದ್ರೆ ಭಗವಂತ ಕೊಟ್ಟು ನೋಡ್ತಾನೆ ನಂದಂತ ಯಾವ ಅಂತ ನೋಡಿ ಅವ್ನು ಕಸ್ಕೊಂಡ್ಬಿಡ್ತಾನೆ ಅದು ನಂದಲ್ಲ ಕಾಯಂ ನಂದಲ್ಲ ಅದು ಭಗವಂತಂದ ಅಂತ ಬದುಕಿದ್ರೆ ನಮಗೇನು ತಾಪ ಆಗೋದಿಲ್ಲ ಯಾವ ನಿಮ್ಮ ಹೊರಗೆ ಹೇಳ್ರಿ ಮನ್ಯಾಗ ಇಟ್ಟಿದ್ದು ಹೆಸರು ಕಾಳು ಅಂತಿರ್ತಾರೆ ಈಗ ಏನ್ರಿ 3 ಚೀಲ ಹೆಸರು ಆಗ್ಯಾವ ನಾನು ಅವು ಹೆಸರು ಅಂತ 4 ಚೀಲ ಆಗ್ಯಾವ ಅಂತಿರ್ತಾರೆ 5 ಚೀಲ ಆಗ್ಯಾವ ಅಂತಿರ್ತಾರೆ ಹೌದಿಲ್ಲ ಒಂದು ಕಾಳು ಹೆಸರು ತಯಾರು ಮಾಡೋಣ ನೋಡಿ ಮನ್ಯಾಗ ಕುಂತ್ಕೊಂಡು ಏನು ಕೆಮಿಕಲ್ಸ್ ಹಾಕಿ ಮಾಡ್ಬಿಡು ತಯಾರಾಕತ್ತೀನಿ ನಮಗೆ ಏನು ಮಾಡಕ್ಕೆ ಬರೋದಿಲ್ಲ ರೀ ಏನೂ ಸಾಧ್ಯನೇ ಇಲ್ಲ ತಾನ ಪ್ರಕೃತಿಗೆ ಅನುಸಾರವಾಗಿ ನಿರ್ಮಾಣ ಆಗಿರ್ತದೆ ರೀ ಕರ್ಮಕ್ಕನುಸಾರವಾಗಿ ನಮಗೆ ಪ್ರಾಪ್ತಿ ಆಗಿರ್ತಾವ ಕರ್ಮಕ್ಕನುಸಾರವಾಗಿ ಅಗಲಿ ಹೋಗ್ತಿರ್ತಾವ ಅದರ ಸಂಬಂಧ ನೀ ಯಾಕೆ ಅಹಂಕಾರ ತಾಳತ್ತಿ ಹಾಂ ಈಗ ನೋಡಿ ನನ್ನೊಳಗೆ ಶಕ್ತಿ ಐತಿ ರೀ ಶರೀರದೊಳಗೆ ಶಕ್ತಿ ಐತಿ ಎಷ್ಟು ದಿವಸ ಇರ್ತದೆ ನಿನ್ನ ಶಕ್ತಿ ಮುದಕ್ಕೆ ಹೇಳ್ತಿದ್ನ ಅಂತ ಹರಿಯಲ್ ಹುಡುಗಗೆ ಅಮ್ಮ ನಿಮ್ಮ ವಯಸ್ಸಿನ್ಯಾಗ ನಾ ಹೆಂಗೆ ಜೋಳದ ಚೀಲ ಇಟ್ಟಿವಿದ್ನಿ ಅಂತೀವಿ ಈಗ ಬಡಿಗೆ ಎತ್ತೋಕ್ಕಾಗವಲ್ದು ಆ ಹಿಡ್ಕೊಂಡಂತ ಬಡಿಗೆ ಎತ್ತಕ್ಕಾಗವಲ್ದು ಆ ಹರಿಯದವಂಗ ಅಂತಿರ್ತ ನಾವು ಏನಂತ ನಿನ್ನ ವಯಸ್ಸಿನ್ಯಾಗ ನಾನು ಮಾಡಿದ್ರೆ ಬೀಳ್ತಿತ್ತಂತ್ರಿ ಅದು ಏನು ಜೋಳದ ಚೀಲ ಹಿಂಗೆ ಭುಜಲ್ ಹಿಂಗೆ ಚಿಮ್ಮಿನ ಅಂದ್ರೆ ಅದು ಹೋಗಿ ಬೀಳ್ತಿತ್ತು ಅವ ಹುಡುಗನ್ನಂತ ಎದ್ದು ಅದನ್ನ ಯಾಕೆ ಬಿಟ್ಟು ಆ ಶಕ್ತಿ ಗಟ್ಟಿ ಹಿಡ್ಕೋಬೇಕಿಲ್ಲ ಇಲ್ಲೇ ಅಲ್ಲೇ ಬೀಳಿತೈತ್ರಿ ಅದು ಅವಾಗ ಅಭಿಮಾನ ಅವ್ನಿಗೆ ಅಂಥ ಶಕ್ತಿ ಇತ್ತು ಮತ್ತು ಅದನ್ನ ಯಾಕೆ ಬಿಟ್ಟೆಪ್ಪ ಹಿಡ್ಕೋಬೇಕು ಯಾವಾಗ ಇರ್ತೈತೆ ಹೇಳ್ರಿ ಕಾಯಂ
ಚಲೋ ಹೊಲ್ಲಿದ್ದಂಗೆ ಹಿಂಗೆ ಹಲ್ ಕಿಸ್ ತೋರಿಸ್ತಿರ್ತಾರೆ. ಹೋದು ಅಂದ್ರೆ ಕುಂದಿರ್ಬೇಕತ್ತ. ಯಾವ ಶಾಶ್ವತ ಅಲ್ಲ. ಅಸ್ಥಿರಂ ಜೀವಿತಂ ಲೋಕೆ, ಅಸ್ಥಿರಂ ಧನ ಯೌವನಂ, ಅಸ್ಥಿರಂ ಪುತ್ರರಾರಾಧ್ಯಾಂ ಧರ್ಮ ಕೀರ್ತಿ ದಯಂ ಸ್ಥಿರಂ. ಅಸ್ಥಿರ ಐತಿ. ಅಸ್ಥಿರಂ ಜೀವಿತಂ ಲೋಕೆ, ಈ ಲೋಕದೊಳಗೆ ಈ ಜೀವ ಬದುಕು ಅನ್ನೋದು ಏನೈತಿಲ್ಲ, ಇದು ಅಸ್ಥಿರ ಐತಿ. ಅಸ್ಥಿರಂ ಧನ ಯೌವನಂ, ಧನ ಅಂದ್ರೆ ಸಂಪತ್ತು ರೀ, ಅದು ಅಸ್ಥಿರ ಐತಿ. ಯೌವನೂ ಅಸ್ಥಿರ ಐತಿ. ಅರೆದಾಗ ಹೆಂಗಿರ್ತೇವೆ ಹಂಗೆ ಇರ್ತೇವನೇ. ಆ ಮುದುಕನ್ ನೋಡಿ ಯಾಣ್ ಕೆಮ್ತೀವ ಮರ ಅಂತ, ನೀನು ನಾಳೆ ಕೆಮ್ತಿ ಮಗಳ, ನನಗೆ ಚಾಡ್ ಹೋಗಿ ಗೂರ್ತೀನಿ ಅಂತಿರ್ತಾವ. ಅದಕ್ಕೆ ಹಣ್ಣೆಲೆ ಉದುರು ಹೊತ್ನ್ಯಾಗ ಚಿಗುರೆಲೆ ನುಗ್ಗುತ್ತಿತ್ತು. ಮತ್ತು ಆ ಚಿಗುರೆಲೆ ಹಣ್ಣೆಲೆ ಆಗೋದಿಲ್ಲ ಅದ. ಅದಕ್ಕೆ ಹೇಳ್ತಾರೆ ಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನ. ಧನ ಸಂಪತ್ತು ಎಲ್ಲ ಅಸ್ಥಿರ. ಅಸ್ಥಿರಂ ಪುತ್ರರಾರಾಧ್ಯಾಂ, ಮಕ್ಕಳು ಅಸ್ಥಿರ, ಮನಿ ಅಸ್ಥಿರ, ಎಲ್ಲ ಅಸ್ಥಿರ. ಏನು ಸ್ಥಿರ ಹೇಳಿ, ನಾವು ಹಾಕೊಂಡು ಅರಿವಿ ಅಸ್ಥಿರ, ಕುಂತ ಜಾಗ ಅಸ್ಥಿರ. ಈ ಜಗದಾಗ ಕುಂದಿರ್ತೀವಿ ನಾವು ಕಾಯಮ್ಮ, ಎದ್ದು ಮಾತ್ಕೊಂಡು ಕಡೆ ಹೋಗ್ತೀವಿ, ಮತ್ತೊಂದು ಕಡೆ ಹೋಗ್ತೀವಿ. ಕಡಿ ಕಟ್ಟ ಅಲ್ಲಿ ಕುಂತು ಇಲ್ಲಿ ಕುಂತು ಕಡಿ ಕಟ್ಟು ಒಂದು ಎಬ್ಬಸಲಾರ ಜಾಗದಾಗ ಕುಂದಿರ್ತೀವಿ. ಎಲ್ಲಿ? ತೆಗ್ನ್ಯಾಗ ಕುಂದಿರ್ತೀವಿ. ನಾವೆಲ್ಲಿ ಕುಂದಿರ್ತೇವೆ? ತೆಗ್ನ್ಯಾಗ ಶರೀರ ಕುಂದಿರ್ತೀವಿ. ಮತ್ತು ನಾನು ಅಡ್ಯಾಡಕ್ಕೆ ಚಾಲು ಮಾಡ್ತೀನಿ, ಆಸೆ ಇಟ್ಕೊಂಡಿರ್ತೇವೆ. ಇದಕ್ಕೆ ಹೇಳೋ ಉದ್ದೇಶ ಏನು ಅಂತಂತಂದ್ರೆ, ಇದನ್ನು ನೆಚ್ಚಿ ಕೆಡಬೇಡ. ಇದು ಬಂದಾಗ, ಇದು ಅನುಕೂಲ ಸಿಕ್ಕಾಗ ಧರ್ಮ ಸಾಧನೆ ಮಾಡು. ಸಂಪತ್ತು ಎದಕ್ಕೆ ಬಂದತ್ತಂದ್ರೆ ದಾನ ಧರ್ಮ ಪುಣ್ಯ ಪರೋಪಕಾರಗಳು ಮಾಡಕ್ಕೆ ಬಂದೈತಿ. ಅಧಿಕಾರ ಯಾಕೆ ಬಂದೈತಿ ಅಂತಂದ್ರೆ ಅಧಿಕಾರದಿಂದ ಪರೋಪಕಾರ ಮಾಡಕ್ಕೆ ಬಂದೈತಿ. ಈ ಜ್ಞಾನ ನಮ್ಗೆ ಯಾಕೆ ಪ್ರಾಪ್ತಿ ಆಗೈತಿ ಅಂದ್ರೆ ಇದನ್ನು ಉಪಯೋಗ ಮಾಡ್ಕೊಳಕ್ಕೆ ಪ್ರಾಪ್ತಿ ಆಗೈತಿ. ಇದನ್ನು ಉಪಯೋಗ ಮಾಡ್ಕೊಳ್ಳೋದ್ರಿ, ಇದು ಸಿಕ್ಕಾಗ ಇದನ್ನು ಉಪಯೋಗ ಮಾಡ್ಕೊಳ್ಳೋದು. ಸಂಪತ್ತು ಬಂದಾಗ ಸಂಪತ್ತಿನ ಉಪಯೋಗ ಮಾಡ್ಕೊಳ್ಳೋದು. ನಾವೇನು ತಿಳ್ಕೊಂಡ್ಬಿಡ್ತೇವೆ ರೀ, ಏನಾದ್ರು ಸಂಪತ್ತು ಬಂತಂದ್ರೆ ನಾವೇನು ತಿಳ್ಕೊಂಡೇವಿ, ಚೈನಿ ಮಾಡಕ್ಕೆ ಬಂದತ್ತದನ್ನು ತಿಳ್ಕೊತೇವೆ ನಾವು. ಸಂಪತ್ತು ಬಂದಿರತಕ್ಕಂಥದ್ದು ಚೈನಿ ಮಾಡೋಕ್ಕಲ್ಲ, ಕೊರತೆ ಆದವರಿಗೆ, ಅನಾಥರಿಗೆ ಸಹಾಯ ಮಾಡಕ್ಕೆ. ಅವ ಭಗವಂತ ಎದಕ್ಕೆ ಕೊಟ್ಟಿರ್ತಾನ, ಏನು ಮಾಡ್ತಾನೆ ನೋಡ್ತಾನೆ. ಇವ ಸದ್ಗುಣ ಬೆಳೆಸ್ಕೊಳಕ್ಕೆ ಇದನ್ನು ಉಪಯೋಗ ಮಾಡ್ಕೊತಾನೋ, ಸಂಪತ್ತನ್ನು ದುರ್ಗುಣ ಬೆಳೆಸ್ಕೊಳಕ್ಕೆ ಉಪಯೋಗ ಮಾಡ್ಕೊತಾನೋ ನೋಡ್ತಾನೆ ರೀ. ಆಮ್ಯಾಗ ಕೊಟ್ಟು ನೋಡ್ತಾನ. ಆಮ್ಯಾಗ ಅವ ಸರಿಯಾಗಿ ಸದ್ಬಳಕೆ ಮಾಡ್ಕೊಲಿಲ್ಲ ಅಂದ್ರೆ ಅದನ್ನೇನು ಮಾಡಿಬಿಡ್ತಾನೆ ರೀ, ಕಸ್ಕೊಂಡ್ಬಿಡ್ತಾನೆ. ಈ ಶರೀರ ಹಂಗರಿ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ. ಇದು ಎದಕ್ಕೆ ಸಾಧನ ಅಂದಾರ ಅವರು? ಮೋಕ್ಷ ಸಾಧನೆಗೆ ಸಾಧನಿದ ಇದು ಶರೀರ. ನಾವು ಎದಕ್ಕೆ ಸಾಧನ ಮಾಡ್ಕೊಂಡೇವಿ? ಇದು ಮಿರ್ಚಿ ಬಜಿ ತಿನ್ನುವುದಕ್ಕೆ ಸಾಧನ, ಇದು ಸುಟ್ಟ ಸೇದುವುದಕ್ಕೆ ಸಾಧನ, ಶರ್ಯ ಕುಡಿಯುವುದಕ್ಕೆ ಸಾಧನ, ಬಾಳೆ ಮಾಡುವುದಕ್ಕೆ ಸಾಧನ, ಯಾರಾದರೆ ಮನಿ ಮುರಿಯುವುದಕ್ಕೆ ಸಾಧನ, ಜಗಳ ಹಚ್ಚಕ್ಕೆ ಸಾಧನ. ಇಬ್ಬರು ಮಾತು ಕುತ್ತು ಒಂದು ಜಗಳ ಮಾಡಕ್ಕೆ ಹಚ್ಚೋದ್ರಿ, ಜಗಳಾಡಕ್ಕೆ ಹಚ್ಚೋದು, ಇನ್ನೊಬ್ರು ಮನಿ ಮುರಿಯಾಕೆ ಸಾಧನ. ಇದಕ್ಕೆ ನೀವು ಸಾಧನ ಶರೀರ. ಮೋಕ್ಷ ಸಾಧನೆಗೆ ಸಾಧನ ಅಂತ ಹೇಳ್ಯಾರ. ಸಲಿಕೆ ಅದಕ್ಕೆ ರೀ ಸಾಧನ. ಸಲಿಕೆ ಅದಕ್ಕೆ, ಸಲಿಕೆ ತರ್ತೇವಲ್ಲ ನಾವು ಖರೀದಿ ಮಾಡಿಕೊಂಡು. ಸಲಿಕೆ ಮಣ್ಣು ಎಳ್ಯಾಕೆ ಸಾಧನ, ಗುದ್ಲಿ ಹಡ್ಡಕ್ಕೆ ಸಾಧನ, ಕ್ವಾಡ್ಲಿ ಗಡಿಯಾಕೆ ಸಾಧನ, ಸಾಣಿಗೆ ಕೊಮಣಿಗೆ ಬಡಿಯಾಕೆ ರೊಟ್ಟಿ ಬಡಿಯಾಕೆ ಸಾಧನ, ಲಟ್ಟಿ ಗುಣಿ ಚಪಾತಿ ಲಟ್ಸಕ್ಕೆ ಸಾಧನ, ಒಲಿ ಸುಟ್ಕೊಳಕ್ಕಲ್ಲ, ಉರಿ ಹಚ್ಚಿ ಅಡಿಗೆ ಮಾಡಕ್ಕೆ ಸಾಧನ. ಹಂಗೆ ಶರೀರ ಅದಕ್ಕೆ ಸಾಧನಪ್ಪ ಅಂದ್ರೆ ನಾನು ಯಾರು ಅನ್ನೋದನ್ನು ತಿಳ್ಕೊಳಕ್ಕೆ ಸಾಧನ. ಶರೀರ ಎದಕ್ಕೆ ಸಾಧನಪ್ಪ ಅಂತಂದ್ರೆ ಇನ್ನೊಬ್ಬರಿಗೆ ಪರೋಪಕಾರ ಮಾಡಕ್ಕೆ ಸಾಧನ. ಮತ್ತು ಆ ಸಾಧನ ಬಿಟ್ಟೇವೆ ನಾವು. ನಾನು ಯಾರು ಅನ್ನೋದನ್ನು ತಿಳ್ಕೊಳ್ಳೋ ಸಾಧನ ಮಾಡಕತ್ತೇವೆ ರೀ ಈ ಶರೀರದಿಂದ. ಅವ್ರ ಮನೇದು ಏನಾಯ್ತು ಸುದ್ದಿ ಗೊತ್ತೈತೆ ನಿನಗೆ? ನನಗೂ ಸ್ವಲ್ಪ ಗೊತ್ತೈತಿ. ಮತ್ತು ಯಾರು ಕೇಳ್ಬೇಕಿಲ್ಲ. ಮತ್ತು ನೋಡು, ಕೇಳಿ ಹೇಳ್ಬೇಕಿಲ್ಲ ಅವ್ರ ಮನೇದು ಏನೇನೈತಿ ಗಾದ್ಲಿ. ಇನ್ನೊಬ್ರು ಮನೆ ತೊಗೊಂಡು ನಮಗೇನಾಗೋದೈತಿ? ನಮಗೆ ಹಾಸಲುಂಟು, ಹೊದ್ದಲುಂಟು. ಜಗತ್ತಿನ ಉಸಾಬರಿ ತೊಗೊಂಡು ತಲೆಯಾಗ ಹಾಕೊಂಡು ತಲೆ ಕೆಡಿಸ್ಕೊಂತತ್ರಿ ಅದು. ಈಗ ಒಂದು ಟ್ರಿಜರಿ ತಂದಿರ್ತೀರಿ ಕಿಮ್ಮತ್ತಿನ ಮನ್ಯಾಗ, ಟ್ರಿಜರಿ ಚಲೋದ್ರಿ. ಅದಕ್ಕೆ ಎಂಥದ್ದು ಲಾಕಿಂದು ಎಲ್ಲ ಸಿಸ್ಟಮ್ ಮಾಡ್ಸಿರ್ತೀರಿ. ಮನೋರಣ್ಣಾರ ತಂದಿರಲ್ಲ ಟ್ರಿಜರಿ, ಹಳೇದು. ಹೊಸ ತೊಗೊಂಬರ್ರಿ, ಭಾಳ ಉತ್ಪನ್ನ ಚಲೋ ಆಗಾಕತ್ತೈತಿ. ದೊಡ್ಡ ಮನೆ ಹಾಕಿರಿ,
ಅದನ್ನ ಮಂದಿಗೆ ತೋರಿಸ್ರಿ, ಆಮೇಲೆ ಅದ್ರ ಚಲೋ ಬಿಡ್ರಿ, ನಾ ಒಂದಿನ ಬರ್ತೀನಿ ರಾತ್ರಿ. ನೋಡಿ ಹಾಂ, ಈಗ ಚಲೋದು ಟ್ರಿಜರಿ ಮಾಡಿಸಿರ್ತೇವೆ ಮನ್ಯಾಗ. ಆ ಟ್ರಿಜರಿಯಾಗ ಚಲೋದು ಕಿಮ್ಮತ್ತಿನ ಟ್ರಿಜರಿ ಮಾಡಿಸೀವಂದ್ರೆ ಅದ್ರ ಕಿಮ್ಮತ್ತಿನ ಸಾಮಾನು ಇಡಬೇಕಿಲ್ಲ. ಏನೇನು ಇಡ್ತೇವ್ರಿ ಕಿಮ್ಮತ್ತಿನ ಟ್ರಿಜರಿ ಮಾಡಿಸಿದ್ವಿ ಅಂದ್ರೆ? ರೇಷ್ಮೆ ಸೀರೆ, ಬಂಗಾರದ ನೆಕ್ಲೆಸ್ಸು, ನೋಟಿನ ಪ್ಯಾಂಡಿ, ಇವನ್ನೆಲ್ಲ ಇಡ್ತೇವಿಲ್ಲ ಅದ್ರಾಗ. ಹ್ಞೂ, ಹಳಸಿದ ಅನ್ನ ಇಡ್ಬೇಕು. ಹಾಂ, ಚೆಂಚನ ಕಸ ಹೊಡೆದಿರ್ತಾರೆ, ಬುಟ್ಟಿ ತುಂಬಿಟ್ಟಿರ್ತಾರಲ್ಲ ಅದ್ರಾಗ ಇಡ್ಬೇಕು. ಹಾಂ, ಆ ಟ್ರಿಜರಿ ಬೇರೆ ಅಂತದ. ನೋಡ್ರಿ, ಭಗವಂತ ಈ ಮಾನವ ಜನ್ಮ ಅನ್ನೋ ಟ್ರಿಜರಿ ಕೊಟ್ಟಾನ. ಈ ಟ್ರಿಜರಿ ಒಳಗೆ ಚಲೋ ಚಲೋ ಸಾಮಾನು ಇಡ್ಬೇಕಿಲ್ಲ. ಹಾಂ, ನಾನು ಯಾರು, ನನ್ನ ನಿಜವೇನು, ಆಧ್ಯಾತ್ಮ ವಿಚಾರಗಳು, ಮಹಾತ್ಮರ ವಾಣಿಗಳು ಅಂತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ನುಡಿಗಳು, ಸಂಪತ್ತನ್ನು ಒಳಗೆ ತುಂಬಬೇಕಿಲ್ಲ. ಇಲ್ಲಂತ ಆಕಿದೇನಾತು, ಇವಂದೇನಾತು, ಅವ್ರದ್ದೇನಾತು, ಊರು ಉಸಾಬರಿ ಮಾಡ್ಕೊಂತ ಅದನ್ನ ಅಷ್ಟು ತಲೆಯಾಗಿ ತುಂಬಿಕೊಂಡು ಗೊತ್ತದೆ ನಿನಗೆ ಅಂತ ಹೇಳಿ ಅದನ್ನ ಹೇಳಿ ಇದನ್ನ ಹೇಳಿ ನಿನ್ನ ಬಗ್ಗೆ ಆಕೆ ಹಿಂಗೆ ಹೇಳಿದ್ದಂತ ಹಚ್ಚಿ ನೋಡ್ರಿ, ಏನ ಗದ್ಲ ಹಾಕತ್ತಲ್ಲ ಓಣ್ಯಾಗ. ಆಕಿದ ಹೇಳಿಳಂತ, ಈಕಿಗೆ ಬಂದು ಅಂದ್ಲಂತ, ಆಕಿ ಮುಂದೆ ಏನು ಹೇಳಿದೆ ನನ್ನ ಬಗ್ಗೆ ಅಂತ ಆಕಿ ಚಾಲು ಮಾಡಿಳಂತ, ಹಚ್ಚಿ ಗದ್ಲ. ಅವ್ರ ಸಂಬಂಧಿಕರು ಬಂದ್ರಿ, ಇವ್ರ ಸಂಬಂಧಿಕರು ಬಂದ್ರು, ಬಡ್ದಾಡಕತ್ರ, ಪೊಲೀಸ್ ಸ್ಟೇಷನ್ಗೆ ಹೋದ್ರು, ರಕ್ತ ಹರಿತಿ, ಸುಖ ಸಿಗ್ತಲ್ಲ. ಎದಕ್ಕೆ ಬಂದೇವು ನಾವು? ಬಂದದ್ದು ಎದಕ್ಕೆ? ಬಂದದ್ದಲ್ಲ ಬಾರಿಸಿದ್ದಲ್ಲ ಅಂತಿರ್ತಾರೆ ನೋಡಿ. ಏನು ಹೋದ್ರೆ ಏನ್ರಿ ಒಂದದ್ರಿ ಕಡಿ ಕಟ್ಟ ಹಾಂ, ಎಲ್ಲಿ ಕೆಟ್ಟು ಬಿಟ್ಟಿರ್ತದೆ ಮುಗದ ಬ್ಯಾಸರಾಗಿಂದ. ಅದು ವಿಚಾರ ಮಾಡಬೇಕಾಗಿತ್ತು. ಅದಕ್ಕಾಗಿ ಎಂಥ ಮಾನವ ಜನ್ಮ, ಏನು ಕೆಡಿಸಿ ಬಿಟ್ಟಿರಪ್ಪ, ಏನು ಕೊಟ್ರ ಸಿಕ್ಕಿತ್ರಪ್ಪ ಚಪ್ಪಗಳಿಲ್ಲ. ಅದಕ್ಕೆ ನಿನಗೆ ಸಿರಿನರೇ ಬರಲಿ, ಸಂಪತ್ತರೇ ಬರಲಿ, ಅದು ಭಗವಂತ ಕೊಟ್ಟ ನನಗೆ ಒಂದು ಅವಕಾಶ. ಸಂಪತ್ತು ಕೊಟ್ಟಾನ, ಎಷ್ಟು ಸಾಧ್ಯಕೈತಿ ನಾ ಉಂಡು ತಿಂದು ನನ್ನಂತೆ ಕಿಟ್ಟುಕೊಂಡು ಹಸದವ್ರಿಗೆ ಒಂದು ತುತ್ತು ಅನ್ನ ಹಾಕಿ ಒಟ್ಟು ಕೊಡಕ್ಕೆ ಹೋಗಬೇಡಿ. ಏನು ಹುಡ್ಡಿಗಡಿಗೆ ಏನು ಹೊರಗಿಡಬೇಕಾಗಿಲ್ಲ. ಹಸದವ್ರಿಗೆ ಒಂದಿಟ್ಟು ಅನ್ನ ಹಾಕಿ, ನೀರಡಿಸಿದವ್ರಿಗೆ ಒಂದಿಟ್ಟು ನೀರು ಕೊಟ್ಟು ಹಂಚ್ಕೊಂಡು ತಿನ್ನೋದು ಕಲಿ. ತಿರ್ಕೊಂಡು ಬಂದು ಕರ್ಕೊಂಡು ಅಂತ ಹೇಳ್ತಾರೆ, ಗೊತ್ತಿಲ್ಲರಿ. ಹಂಗೆ ಬದುಕೋದನ್ನು ಕಲಿತಿ ಅಂದ್ರೆ ನಿನ್ನ ಬದುಕು ಏನಾಗ್ತೈತಿ ಅಂದ್ರೆ ಆನಂದಮಯ, ಸುಖಮಯ ಆಗ್ತೈತಿ. ಮತ್ತು ನನ್ನ ಮುಂದೆ ಅವ, ನಾಯಿ ಮುಂದೆ ಯಾರು ಅನ್ಕೊಂತ ಅಂಟಿ ಲಗುನ ನೀನು ಏನಾಗ್ತಿ, ಪತನವನ್ನು ಹೊಂದತಿ, ದುಃಖವನ್ನು ಹೊಂದತಿ ಅಂತ ಹೇಳ್ತಾರೆ. ನೋಡ್ರಿ, ಇನ್ನೇ ಮೂತಿ ನೋಡ್ರಿ. ಕಾಳು ಕೂಳು ಇದ್ದಾಗ ಕಣ್ಣು ನೆತ್ತಿಯ ಮೇಲೆ ಬಂದಿರುತ್ತವೆ. ನಿನ್ನ ಕಾಳು ಕೂಳು ಎಷ್ಟು ದಿನದವು ನೋಡಿ ಬಾಳೆ ಮಾಡು. ನೋಡ್ರಿ, ಎಚ್ಚರಿಕೆ ಕೊಡ್ತಾರ ಆತ್ಮಾನಂದಜ್ಜಿ ಅವರು. ನೋಡಿ ಏನು ಮಾಡ, ಬಾಳೆ ಮಾಡ. ಬಾಳೆ ಆ ಥರ ಹೆಜ್ಜೆ ಚೆಲ್ಲ ಬರೋಬ್ಬರಿ ಲತ್ತಿ ತಿಂದಿ ಎಲ್ಲಿ ಯಮನವರಲ್ಲಿ. ಯಮನ ಭಟ್ರ ಕರುಣ ರಸಮಯರೇ ಮರವೇ ಚಿತ್ರಗುಪ್ತರಿಗೆ. ಮರವಾಗೈತೆ ಅಂತ ತಿಳಿದೇನೆ, ಚಿತ್ರಗುಪ್ತರು ಮಕ್ಕೊಂಡಾರ ಅಂತ ತಿಳಿದೇನೆ. ಅದಕ್ಕೆ ಉಜ್ಜಿ ತುಪ್ಪ ಹೊಡೆದ ಗಡಗಡದ ನೀರು ಹೆಚ್ಚೈತೆ ಅಂತ ತಿಳಿದೇನೆ. ಹೆಸರಿರ್ತಾರ. ಅದಕ್ಕೆ ವಿಚಾರ ಮಾಡಿ 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 ಅವಿವೇಕದ ಬದುಕನ್ನು ಬದುಕಬೇಡ, ವಿವೇಕಯುಕ್ತವಾಗಿರ್ತಕ್ಕಂಥ ಬದುಕನ್ನು ಸಾಗಿಸು ಅಂತ ಹೇಳ್ತಾರೆ. ನೋಡ್ರಿ, ಅದಕ್ಕೆ ನೋಡಿ ಬಾಳೆ ಮಾಡು. ವೃದ್ಧಾಪ್ಯ ಕಾಲದಲ್ಲಿ ಆದರೂ ಮುನಿವೃತ್ತಿ ಬರಲಿ. ನೋಡ್ರಿ, ವೃದ್ಧಾಪ್ಯ ಕಾಲದವರೆಗೆ ಮುಪ್ಪಿನಾವಸ್ಥೆ ಒಳಗರೆ ಮುನಿವೃತ್ತಿ ಬರಲಿ ಅಂತ. ನೋಡ್ರಿ, ಭಾಳ ಮಂದಿಗೆ ಮುನಿವೃತ್ತಿ ಬರೋದಿಲ್ರಿ. ಯಾರ ವೃತ್ತಿ ಬರ್ತಂದ್ರೆ ಮುದಿವೃತ್ತಿ ಬರ್ತದ್ರಿ. ಮುನಿವೃತ್ತಿಗೆ ಮತ್ತು ಮುದಿವೃತ್ತಿಗೆ ವ್ಯತ್ಯಾಸ ಐತಿ. ಮುನಿವೃತ್ತಿ ಅಂದ್ರೆ ಏನು ಗೊತ್ತನು? ಈ ಶರೀರ ನಶ್ವರದ, ಈ ಶರೀರ ಒಂದು ದಿನ ಮಣ್ಣಾಗಿ ಹೋಗ್ತದ. ಈ ಬಾಳೆ ಅಂತಕ್ಕಂಥದ್ದು ಮಾಯ ಆಗಿ ಹೋಗ್ತದ. ಮನಸ್ನ್ಯಾಗ ಗಟ್ಟಿ ಮಾಡಿರ್ತಾನ, ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ, ನೀರ ಮೇಲನ ಗುಳ್ಳಿ ನಿಜವಲ್ಲ ಹರಿಯೇ. ತಮ್ಮ ಬಾಯಿಲೆ ಅಂತ ಮಗನ ಕರಿತಾನ, ತಂಗಿ ಬಾಯಿಲೆ ಅಂತ ಸೊಸೆನ ಕರಿತಾನ. ನೋಡು, ನಂದಂತಿ ಎಲ್ಲ ಮುಗ್ದತಿ, ನನಗೇನು ಬೇಡ, ಸ್ವಲ್ಪ ಅಂಬಲಿ ಕೊಡ್ರಿ, ಕುಡಿತೀನಿ ನಾನು. ಕುಡದಲ್ಲಿ ತಂಗಿ ಜಪಮಣಿ ನೋಡಲೆ ಕೊಡು ಇಲ್ಲಿ ಅಂತ ಅದನ್ನು ತಗೊಂಡು ಅಥವಾ ಮಂತ್ರ ಅನ್ಕೊಂತಾರೆ ಕುಂದಿರ್ತಾನ, ಅಥವಾ ತನ್ನ ಸ್ವರೂಪದ ಧ್ಯಾನ ಮಾಡ್ಕೋತಾರೆ ಕುಂದಿರ್ತಾನ್ರಿ.
ಇದಕ್ಕೆ ಏನಂತಾರ್ರಿ ಮುನಿರತ್ತಿ ಇದು. ಇನ್ನು ಎರಡನೇದೈತಿ ನೋಡ್ರಿ, ಸಾಮಾನ್ಯವಾಗಿ ಭಾಳ ಮಂದಿಗೆ ಬರೋದು ಮುದಿರೊತ್ತಿ ರೀ. ಮುದಿರೊತ್ತಿ ಅಂದ್ರೆ ಮುರುಕ್ ಮಾಡೋ ರೊತ್ತಿ. ಮುಕ್ನಾವಸ್ತಿ ಒಳಗೆ ಕುಂತಿರ್ತಾವ, ಸುಮ್ ಕುಂದಿರೋದಿಲ್ಲ. ಒಬ್ಬ ಅಜ್ಜ ಅವ ಮಗ ಹೇಳಾಕತ್ತಾನ, ಯಪ್ಪ ನಿಂದು ಕೆಲಸ ಮುಗ್ದೈತಿ, ಸುಮ್ಮನೆ ಕುಂದ್ರು ನಾವೆಲ್ಲ ಮನೆ ಕಟ್ಟಿಸ್ತೇವೆ. ಯಾವುದು ಮಡ್ಗಿ ಮನೆ ಮಾಡ್ಸಕತ್ತಾರ್ರಿ ಅವ್ರು. ಅಂದ್ಕೊಂಡು ಅವ ಕುಂತಾನ, ಅವ್ರ ಬುದ್ಧಿ ಗಿದ್ದಿ ಎಲ್ಲಿಟ್ರಿ, ಅದನ್ನ ಮಡ್ಗಿ ಹಿಂಗೆ ಮಾಡ್ರಿ ಹಂಗೆ ಮಾಡ್ಲಿ ಅನ್ನಕತ್ತ. ದಾಮ್ಮ ದುಮ್ಮ ಬಡದು ಬಿಟ್ಟನ್ರಿ ಅವ ಮಗ. ನಾನು ನೋಡಿದ್ರಿ ಇದು ಕಣ್ಣಾರಿನ, ಅಲ್ಲಿ ಹೋಗೇನ್ರಿ ನಾ, ಅದನ್ನು ನೋಡಾಕತ್ತೀನಿ ನಾ, ಮಡಿಗೆ ಹಾಕಕತ್ತಾರ ಅದನ್ನ ಹಿಂಗೆ ಕುಂದ್ರಸಿರ್ಲಿ, ಅದನ್ನ ಹಂಗೆ ಕುಂದ್ರಸಿರ್ಲಿ. ತನಗೆ ಲಕ್ವ ಹೊಡೋತ್ರಿ, ಹಿಂಗೆ ಮಕ್ಕ ಹಿಂಗೆ ಅದ ಹಿಂಗೆ ಅಂತ ಕೈ ಮಾಡಿ ಹೇಳಾಕತ್ತಾನ್ರಿ ಅವ. ವಯಸ್ಸು ಎಷ್ಟು ರೀ? 75-80 ರೀ. ತಾಂದ ವಾಂಗ್ ಕುಂತತ್ ಅದನ್ನ ನೋಡುವಲ್ಲ, ತಾಂದ ನೆಟ್ ಮಾಡ್ಕೊಳ್ದಾಗ ಹೊಲ್ದ ಲಕ್ವ ಹೊಡೋದತ್ತು ಅಪ್ಪರೇ, ಅದನ್ನ ನೆಟ್ಟವಾಡ್ರಿ ಅಂತ ಮತ್ತೆ ನನಗೂ ಹಿಂಗೆ ಹೊಡೆದಕ್ಕೆ ಹೋಗಿ ಹೇಳಕ್ಕೆ ಹೋಗ್ಬಿಟ್ರಿ. ಮತ್ತೆ ಅನ್ಗಿಸಬಾರ್ದು ಅಂತಾರಲ್ಲ ಹಂಗೆ ಹಂಗ ಮಾಡಾಕತ್ತನ್ರಿ ಅವ. ನನಗೂ ತಲೆ ಕೆಟ್ಟು ಬಿಟ್ಟಿತ್ತು ಅದನ್ನ ನೋಡಿ. ಅವ ತಡ್ಕೊಂಡ್ರಿ ಪಾಡ್ ಬಡದ ಬಿಟ್ಟನ್ರಿ. ಯಾರು ಮಗ? ಯಾಕೆ ಬಡದವ? ಇವಾಗ ಮುನಿರು ಹತ್ತಿ ಬರಬಾರ್ದು, ಇವಾಗ ಬಂದದ್ದು ಯಾರು ಹೊತ್ತಿ? ಮುನಿರು ಹತ್ತಿ ಬಂದತಿ. ಸುಮ್ ಕುಂದ್ರದಲ್ರಿ, ಶಿವ 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 ಅನ್ಕೊಂತ 2 ಬಿಸಿ ರೊಟ್ಟಿ ತಿಂದು ಧ್ಯಾನ ಮಾಡ್ಕೊಂತ ಕುಂದ್ರಕ್ಕೆ ಆಗಂಗಿಲ್ಲ. ಭಾಳ ಉಸಾಪರಿ ಮಾಡೋದ ಎತ್ತಕತ್ರಿ. ಅದಕ್ಕೆ ಬ್ಯಾಸ್ರಕ್ಕವ್ರಿ ಹಿರಿಯರ ಮನ್ಯಾಗ. ಯಾಕೆ ಬ್ಯಾಸ್ರಕ್ಕವು? ಇದು ಯಾವಾಗ ಓದಿತ್ತು ಅನ್ನಕತ್ತಾರ. ಯಾಕೆ ಗೊತ್ತಾನೆ? ಅದು ಮುನೀರು ಹೊತ್ತಿದ್ರೆ ನಮ್ಮ ಅಪ್ಪ ಇನ್ನಷ್ಟು ದಿವ್ಸ ಇರಲಿ ಅಂತಾರೆ, ನಮ್ಮ ಅವ್ರು ಇನ್ನಷ್ಟು ದಿವ್ಸ ಇರಲಿ ಅಂತಾರೆ. ಇಲ್ಲದ ಕಾರವಾರ ಮಾಡಕತ್ರ ರಿಟೈರ್ಮೆಂಟ್ ಆಗಿಂದನು ನಾ ಮಾಡ್ತೀನಿ ಅಂತಂದ್ರಿ, ಅದು ಒಂಥರ ದುಃಖನ. ಅದಕ್ಕೆ ಕಡಿ ಟೈಮದೊಳಗೆ ಇದೆ ನೋಡ್ರಿ, ಶಿವನಾಮವನ್ನು ನೀವು ಮಾಡುದ್ಯಾವಾಗೋ, ಎದ್ದ ಕೂಡುದ್ಯಾವಾಗೋ, ಶಿವ ಧ್ಯಾನವನ್ನು ನೀನು ಮಾಡೋದು ಯಾವಾಗೋ. ಯಮ್ಮ ನೀನು ಶಿವನನ್ನ ಕೂಡುದು ಯಾವಾಗೋ. ಅಜ್ಜ ಅಮ್ಮ ಹಿಂಗೆ ಶಿವ ಧ್ಯಾನ ಮಾಡಿದ್ರೆ ಮುನೀರ್ ಭಕ್ತಿ ಬರ್ತತಿ, ಮತ್ತು ವಿಷಯ ಧ್ಯಾನ ಮಾಡಿದ್ರೆ ಬಾಳೆ ನೆಟ್ಟಗೆ ಮಾಡಿದ್ರೆ ಅಕ್ಕ ಅನ್ನಂತ ಅವ್ರ ಮಕ್ಳು ಯಾಕೆ ಇದು ಏನೋ ಹೋಗೋದಿಟ್ಟಿರ್ಬೇಕು ಕಡಿ ಅಂತ ಡಾಕ್ಟ್ರನ್ನ ಕರ್ಕೊಂಬಂದ್ರಂತ. ದೊಡ್ಡ ಇಂಜೆಕ್ಷನ್ ಮಾಡಿಸಿ ಬದುಕಿಸಿದ್ರು, ಸಾಯಕ್ಕೆ ಬಿಡಾಕತ್ತಿದ್ರಂತ್ರಿ. ಎಲ್ಲ ಟ್ರೀಟ್ಮೆಂಟ್ ಮುಗಿಸ್ಬಿಟ್ಟಿದ್ರಂತ. ಹೋಗ್ಲಿ ಇನ್ನು ಇದ್ದರೆ ಏನಾಗೋದೈತೆ ಅಂತ ಅಕ್ಕ ಅಂದದಕ್ಕೆಪ್ಪ ನಮ್ಮ ಅಪ್ಪ ಎಲ್ಲ ಏನೋ ಇಟ್ಟಾನ, ಮತ್ತು ಈಗ ಅದನ್ನ ತಕ್ಕೊಂಡ ಹಿಚಿಕಿ ಬಿಡು ನಾಮ್ಯಾಗ ಅಂತ ಇವ್ರ ಪ್ಲ್ಯಾನ್ ರೀ. ಬದುಕಿಸಿದ್ರಿ ಏನು ಅನ್ಬೇಕವ? ನಿಮ್ಮವ್ರ ಬುದ್ಧಿ ಎಲ್ಲಿಟ್ರಿ? ಆ ಕರ ಕಸಬರಿಗೆ ತಿನ್ನಾಕತ್ತಂತ ತಾನ ಹೊಂಟಾನ ಹುಡುಗಾಡಕ್ಕೆ. ಆ ಕಸಬರಿಗೆ ಉಳಿಸಾಕ ಪ್ರಯತ್ನ ಮಾಡಕತ್ತಾನ. ಲಗುನ ಹಿಚ್ಚಕಲಿ ಅದನ್ನ ಅಂದ್ರಂತ ಅಂದ್ರಿ. ಹೇಳೋ ಉದ್ದೇಶ ಏನು ಅಂತಂದ್ರೆ, ಮುಕ್ತಿನಾವಸ್ಥೆಗೆ ಬಂದಾಗ ನಮ್ಮಲ್ಲಿ ಏನು ಬರಬೇಕು ಅಂದ್ರೆ ಈ ಆಧ್ಯಾತ್ಮಿಕ ಭಾವ ನೆಲೆಯಾಗಿ ನಿಲ್ಲಬೇಕು. ಅದು ಯಾವಾಗ ರೀ? ಒಂದಿಷ್ಟು ಮಂದಿ ಹೇಳ್ತಿರ್ತಾರೆ ಶಾಸ್ತ್ರ ಕೇಳೋದು ಯಾವಾಗ? 95 ಆಗಿನ ಆಮೇಲೆ ಏನು ಕೇಳೋದ್ರಿ? ನಡಿಯಾಕೆ ಬರ್ತಿರೋದಿಲ್ಲ. ಯಾವಾಗ ಬರ್ಬೇಕು ಪ್ರವಚನಕ್ಕೆ? ಬಂದಾನಂತ ತಿಳ್ಕೊರ್, ನಡಿಕೊಂತ ಬಂದಾನಂತ ತಿಳ್ಕೊರ್, ಕುಂತ್ರ ಕಿವಿ ಕೇಳಂಗಿಲ್ಲ, ದಿಟ್ಟಿಸ್ ಕಿವಿ ಆಗಲ್ಲ ಮಾಡಿ ಕುಂತಾನಂತನೂ ತಿಳ್ಕೊರಿ. ನಡ ಬೈನ್ನು ಯಾಕೆ ಹತ್ತತಿ, ಕಾಲು ಚಾಯ್ ಅನ್ನಕತ್ತಾವು. ಏನು ಹೇಳಿದ್ರು? ನಡ ನೋಯ್ಯೋದು, ಕಾಲು ನೋಸೋದು, ಇದನ್ನ ಹೇಳಿದ್ರಂತ ನಾವ. ಅವಾಗ ನೆನಪು ಬರೋದು ಏನು? ಬಾಜಾ ಬರ್ತಿದ್ದು ನೀನು ಕೇಳಿನಿ, ಏನು ಹೇಳಿನಿ ಇವತ್ತಂತ ಕೇಳಿ ನಾನು ಆ ಕಾಲು ಹೊಡ್ಯಾಕತ್ತಿದ್ದು ನಿನಗೇನು ಹೇಳ್ಯಾರ ನಮಗೆ ಅಂದ್ರೆ ಅವಾಗ ಕಾಲು ಹೊತ್ಕೊಂತ ಕುಂತ್ಬಿಡವ. ಮತ್ತು ಯಾವಾಗ ತಿಳ್ಕೊಳ್ಳೋದು ಇದನ್ನ? ಕಡಿಗೆ ಸತ್ ಹುಡುಗಾಡ್ದಾಗ ಕುಂತಿದ್ದಾನೆ. ಯಾರು ತಿಳಿದು ದೇವಾಗಿಂದೂ ತಿಳಿದಿಲ್ಲ. ಚಿಕ್ಕ ವಯಸ್ಸಿನೊಳಗೆ ನೆರೆ ಕೆನ್ನೆಗೆ ಬಸವಣ್ಣವ್ರು ಹೇಳಿದ್ರು, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಎನ್ನೆರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದೊಪ್ಪಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ. ಬಾಲ್ಯದೊಳಗೆ ಬರೀ ಇದಕ್ಕೆ ಬಡ್ಕೊಂಡು, ಯೌವನದೊಳಗು ಇದಕ್ಕೆ ಬಡ್ಕೊಂಡು, ಮುಪ್ಪಿನೊಳಗು ಇದಕ್ಕೆ ಬಡ್ಕೊಂಡು ಅಂತಂತಂದ್ರೆ ನಿನ್ನ ಜನ್ಮ ಏನಕತ್ತೆ? ಬಸವಣ್ಣವ್ರು ಇನ್ನೊಂದು ವಚನದಾಗ ಹೇಳ್ತಾರೆ, ಶಿವಚಿಂತನೆ ಶಿವಜ್ಞಾನವಿಲ್ಲದ ಮನುಜರು
ಶಗಣಕ್ಕೆ 1000 ಹುಳಗಳಾಗಿ ಹುಟ್ಟಲಾರವೇ ದೇವ. ಊರ ಮೃಗವೊಂದಾಗಿರಲಾರದೇ ದೇವ, ಕಾಡ ಮೃಗವೊಂದಾಗಿರಲಾರದೇ ದೇವ. ನಮ್ಮ ಕೂಡಲ ಸಂಗನ ಶರಣರಿಲ್ಲದ ಊರು ದೇಶ ನರವಿದ್ಯೆ ಕಾಣಿರಣ್ಣ. ಶಿವನ ನೆನಪೆಲ್ಲಕತ್ರಿ, ಆತ್ಮನ ನೆನಪೆಲ್ಲಕತಿ, ಬರೇ ವಿಷಯಗಳು ನೆನಪನ. ಏನಾದ್ ನಿಂದ ಎಲ್ಲಿಗೆ ಬಂತು ನಿಂದ ಅನ್ನೋದು ಬರೀ ಇದರಾಗ ಕೊಂತ್ಬಿಟ್ಟೇವ್ ನಾವು. ಏನು ಎಲ್ಲಿಗೆ ಬಂತ್ರಿ? ಟ್ಯಾಕ್ಟ್ರಿ ತೊಗೊಂತೀನಿ ಅಂದಿದ್ದಿಲ್ಲ ಮರ, ತೊಗೊಂಡೇನೇ ಇಲ್ಲ ನೋಡಿ. ಮತ್ತೆ ನೀರು ಬಿಟ್ಟಿನ ಹೊಲಕ್ಕೆ ಏನಿಲ್ಲ ಇಲ್ಲ. ಇದ್ರಾಗ ಬರೀ ಕಬ್ಬು ಎಷ್ಟಾತ, ಜ್ವಾಳ ಎಷ್ಟು ಬಂದು, ಇದ್ರ ಮಾತಾಡಬಾರ್ದಂತ ಅಲ್ರಿ. ಬರೀ ಇದ ಎದ್ದಾಗಿಂದ ಮನಗೋವರೆಗೆ, ಹುಟ್ಟಿದಂದಿನಿಂದ ಸಾಯುವವರೆಗೆ. ಭೀಮ್ ಬಂದ್ವನ ಕಾರ್ಪೊರೇಷನ್ದ, ಭೀಮ್ ಬಂದವ, ಖರ್ಚಿ ಬಂತನ ಬರೀ ಇದ್ರಾಗ. ನೂರು ಕೊಟ್ರನ ಮರ ಕೊಡವಲ್ರಿ. ಪಾಟಕ ಬೂಟ್ಯಾಗ ರೊಟ್ಟಿ ಇದ್ರಾಗ ನಾ ಬದುಕಿ ಸತ್ ಹೋದ್ರ ನಾನು ಯಾರು, ನನ್ನ ನಿಜವೇನು ಅನ್ನೋದನ್ನು ತಿಳ್ಕೊಳ್ಳೋದು ಯಾವಾಗ? ಅದಕ್ಕಿಲ್ಲಿ ಅಪ್ಪ ಅವ್ರು ಹೇಳ್ತಾರ ನೋಡ್ರಿ, ವೃದ್ಧಾಪ್ಯದ ಕಾಲದಲ್ಲಿ ಯಾದರೂ ಮುನಿವೃತ್ತಿ ಬರಲಿ, ಅಭಿನಾವಸ್ತಿಗಳವ್ರಿಗಾರ ಬರಲಿ ಅಂತ ಅಲ್ಲಿ ತನಕನರೇ ಪ್ರಯತ್ನ ಮಾಡ್ರಿ, ಕಡಿಕರೆ ಬರಲಿ ಅಂತ ಹೇಳ್ತಾರ. ಜಾಗ್ರದ ಅವಸ್ಥೆಯಲ್ಲಿ ಸಿಗುವುದು ಸಂಕಟ, ಬೇಸರಿಕೆ, ದಣಿವು ಮಾತ್ರ. ನಮಗೆ ಜಾಗ್ರತಾ ಅವಸ್ಥೆ ಒಳಗೆ ಏನೇನು ಸಿಗತತಿ? ಸಿಗುದು ಏನೇನು? ಏನು ಕಾಮನ್ ಸಿಗತತಿ? ಒಂದು ದಣಿವು ಆಕತ್ತಿಲ್ರಿ. ಮಾಡಿ ಪಾಂಡೆ ಬೆಳಗ್ಗೆ ಒಗ್ಯಾನ ಹೋಗೋದ್ರಿಂದ ಏನಾಕತ್ತೆ? ರತ್ನಾಕಾರ ಹೋಗೋದು ಹಾಕ್ತದೆ. ದಣು ಪಟಕ ನೀಯದು ದಣು ಆಕತಿ. ಪ್ರವಚನಕ್ಕೆ ಬಂದು ಕುಂತ ಕಣ್ಣು ಮುಗಿಸ್ತಾವು. ನೋಡ್ರಿ, ಅದಕ್ಕೆ ಹೇಳ್ತಾರ ಅವ್ರಿಲ್ಲಿ, ಜಾಗ್ರದ ಅವಸ್ಥೆಯಲ್ಲಿ ಸಿಗುವುದು ಸಂಕಟ. ಸಂಕಟನ ರೀ, ಸಂಕಟನ ಬಳಸ್ಯಾಡುದ್ರಿ. ಸಂಕಟ, ದಣಿವು ಮಾತ್ರ. ಸಂಕಟ, ಬೇಸರಿಕೆ, ದಣಿವು ಮಾತ್ರ. ನಿದ್ರೆಯಲ್ಲಿ ಆನಂದವಿರುತ್ತದೆ. ನಿದ್ರೆಯಾಗ ನನಗೆ ತ್ರಾಸ ಐತೆ ಅಂದವ್ರಿ ಈ ಜಗತ್ತಿನೊಳಗೆ ಒಬ್ರು ಇದಾರ್ನ? ನಿದ್ರೆಯಾಗ ನನಗೆ ತಾಪ ಐತೆ ಅಂದವ್ರು ಯಾರು ಇದಾರ್ರಿ? ಇಲ್ಲ. ಈ ಎಚ್ಚರಿಕೆ ಅವಸ್ಥೆ ಒಳಗೆ ಸಮಾಧಾನದಿಂದ ಅದೇನಿಂತ ಒಬ್ಬರು ಎಂದಾರ್ನ? ಇಲ್ಲ. ಯಾಕೆ? ಇಲ್ಲಿ ಸಮಾಧಾನ ಇಲ್ಲ, ಇಲ್ಲಿ ದುಃಖ ಇಲ್ಲ. ಹಂಗಾರ ಒಂದಿಷ್ಟು ಮಂದಿ ಬರೀ ನಿದ್ದಿನ ಮಾಡೋದನ್ರಿ, ಹಂಗಾರ ಮಾಡ್ಕೊಂಡ್ಬಿಡೋದು ಮತ್ತು ಊಟ ಮಾಡೋದು ದುಡಿಬೇಕು ಬೇಡ ಅಂತ. ನಿದ್ರೆಗೆ ಯಾಕೆ ಆರಾಮಿದ್ದು ವಿಚಾರ ಮಾಡಷ್ಟ. ಎಚ್ಚರಿಕೆ ಒಳಗೆ ಎಲ್ಲ ಮಾಡಿದ್ವಿ, ಸುಖ ಹೊಂದ್ಬೇಕಂತ ಅನೇಕ ಹೊಂದಲಿಲ್ಲ, ಏನೂ ಮಾಡಲಿಲ್ಲ. ನಿದ್ಯಾಗ ಆರಾಮ ಯಾಕಿತ್ತು? ಇದನ್ನು ವಿಚಾರ ಮಾಡಿ. ನಿದ್ಯಾಗ ಯಾಕೆ ಆರಾಮಿತ್ತು? ಎಚ್ಚರಿಕೆ ಒಳಗೆ ದಣಿವು, ಸಂಕಟ, ಬ್ಯಾಸರಿಕೆಗಳೇ ಹಾಕಿದ್ದು. ಅದಕ್ಕೆ ಕಾರಣ ಏನು ಅನ್ನೋದನ್ನ ಕೂಲಂಕುಷವಾಗಿ ವಿಚಾರ ಮಾಡು. ನಿದ್ರೆಗೆ ಯಾಕೆ ಆರಾಮಿತ್ರಿ ಗೌರವಕರ? ಏನ್ ಬಿಟ್ಟು ಏನ್ ತಲೆ ಅದಾಳ, ಗಾಂಡ ಅಲ್ಲೇ ಅದ, ನಮ್ಮ ಮಕ್ಕಳು ಅಲ್ಲೇ ಅದ, ಹೊಲ ಅಲ್ಲೇ, ಮನಿ ಅಲ್ಲೇ, ಶರೀರು ಬಿಟ್ಟಿಲ್ಲ. ಮತ್ತೆ ಇನ್ನು ಊರ್ಲ ಹಾಕೊಂಡ ಮಕ್ಕೊಂತೇವ ಅಲ್ಲೇ, ಎಲ್ಲ ಅಲ್ಲೇ. ಎಲ್ಲಿ ಬಿಟ್ಟೇವಪ್ಪ ಅಂದ್ರೆ ಮನಸ್ಸಿನಾಗ ಬಿಟ್ಟೇವಿ. ಆರಾಮೈತಿಲ್ಲ? ಮತ್ತು ಆರಾಮ್ ಬೇಕಾದ್ರೆ ಏನು ಮಾಡ್ಬೇಕು? ಹೆಂಡತಿಗೆ ಡೈವರ್ಸ್ ಕೊಟ್ಬಿಡ್ತೀನಿ. ಆಕೆ ಅಲ್ಲೇ ಇರಲಿ, ಗಾಂಡ ಅಲ್ಲೇ ಇರಲಿ, ಮಕ್ಕಳು ಅಲ್ಲೇ ಇರಲಿ, ಹೊಲ ಅಲ್ಲೇ ಇರಲಿ, ಎಲ್ಲಿ ಬಿಡುದು? ಮನಸ್ಸಿನಾಗ ಅಲ್ಲಿ ಮರೆತು ಬಿಟ್ಟೇವೆ ನಿದ್ರಿ ಒಳಗೆ. ಇಲ್ಲೇ ಅರತು ಬಿಡುದು. ಅರತದ್ದು ಪೂರ್ಣ ಆನಂದ, ಮರೆತದ್ದು ತಾತ್ಪೂರ್ತಿಕ ಆನಂದ. ಮರೆತದ್ದು ಮರಿವಿರು ತನಕ ಇರ್ತತಿ, ಅರತದ್ದು ಕಾಯಂ ಇರ್ತತಿ. ಅದನ್ನೇ ಅರಿತೊಡೆ ಶರಣ, ಮರೆತೊಡೆ ಮಾನವ. ಅದಕ್ಕೆ ನಿದ್ರೆಯಲ್ಲಿ ಆನಂದವಿರುತ್ತದೆ. ವಿರತಿ ಸಮಾಧಿಗಳೇ ಮೂಲ ಸಂಪತ್ತುಗಳಾಗಿವೆ. ಮನುಷ್ಯನಿಗೆ ವೈರಾಗ್ಯ, ವಿವೇಕ, ಜ್ಞಾನ ಸಮಾಧಿ ಇವೇನದಾವಲ್ಲ, ಇವ ಸಂಪತ್ತು. ಯಾವುದನ್ನು ನಾ ಪ್ರಾಪ್ತಿ ಮಾಡ್ಕೊಳ್ಳೋದ್ರಿಂದ ನನ್ನ ಮನಃಶಾಂತಿ ವೃದ್ಧಿ ಆಗುವುದೋ, ಯಾವುದನ್ನು ನಾ ಸಾಧನೆ ಮಾಡೋದ್ರಿಂದ ನನ್ನ ಮನಸ್ಸಿನಲ್ಲಿ ಪ್ರಚಂಡವಾಗಿರ್ತಕ್ಕಂಥ ಆನಂದದ ಅನುಭೂತಿ ಆಗುವುದೋ ಅದ ಸಂಪತ್ತು. ನೋಡ್ರಿ, ವಿವೇಕ ಜಾಗೃತ ಮಾಡ್ಕೊಳ್ರಿ, ಮನಸ್ಸಿಗೆ ಸಮಾಧಾನ ಸಿಗತತಿಲ್ಲ? ಮತ್ತು ಸಂಪತ್ತು ಅಲ್ಲದ. ಚಿಂತೆ ಹಚ್ಚೋದು, ಕಿಟಕಿಟಿ ಹಚ್ಚೋದು, ತಲೆ ಕೆಡಿಸೋದು ಅದು ಸಂಪತ್ತಂತ. ಒಂದು ನಕ್ಲೆಸ್ ತಂದು ಇಟ್ಟಿರ್ತೀರಿ, ಅದನ್ನು ಕಾಯ್ಬೇಕು. ಹೊತ್ಕೊಂಡು ಹೋದ್ರಂತೆ ಹೊಯ್ಕೊಂಡ್ಬಿಡ್ತೇವೆ, ಕೀರ್ತಿ ದುಃಖ ಆಕತಿಲ್ಲ? ಆ ಬಂಗಾರ ನೀವು ಕಾಯ್ತಿರೋ, ನಿಮ್ಮನ್ನ ಅದು ಕಾಯ್ತೈತೋ?
ಮತ್ತು ಅದು ಕಾಸ್ಕೊಂತೈತಿ ಮತ್ತು ಕಾಯಿ ನಾ ಯಾರಿವಲ್ಲ ನಾವು ಅದು ಕೈಯ ನಾಳ ಆದಿವಲ್ಲ ಹಾಂ ಕೇಳೆ ಅವ್ವ ಇದನ್ನ ಪ್ರವಚನ ಬ್ಯಾಡಿ ಒಂದು ಪ್ರವಚನ ಕೇಳಾಕತ್ತಿರ್ಬೇಕು ಹಂಗಾರೆ ಬ್ಯಾಡ ಹೋಗಿ ನಿಮ್ಗೆ ಅಂದ್ಕೊಡ್ರಿ ನಾಳೆಗೆ ನಾಳೆ ಬರೋದಿಲ್ಲ ಪ್ರವಚನ ಅದಕ್ಕೆ ಇಲ್ಲಿ ಹೇಳ್ತಾರೆ ಅವರು ನಿದ್ರೆಯಲ್ಲಿ ಆನಂದವಿದೆ ವಿರತಿ ಸಮಾಧಿಗಳೇ ವಿರತಿ ವೈರಾಗ್ಯ ವಿವೇಕಗಳೇ ಸಂಪತ್ತುಗಳು ಅಂತ ಇವನು ಸಂಪಾದನೆ ಮಾಡಿರಿ ಇವು ನಿಮ್ಮನ್ನು ಎಲ್ಲಿ ಹೋದ್ರೂ ಬಿಡೋದಿಲ್ಲ ಇವು ನಿಮ್ಮ ಬೆನ್ನು ಹತ್ತಿದ್ವು ಅಂದ್ರೆ ನಿಮ್ಮನ್ನು ಎಂದೆಂದೂ ದುಃಖಕ್ಕೆ ಈಡು ಮಾಡೋದಿಲ್ಲ ನಿಮ್ಮನ್ನು ರಕ್ಷಣೆ ಮಾಡೇ ಸಿಗ್ತವೆ ಹೊರಗೆ ಬಾಳೆ ನಡೆದಿರಲಿ ಆದರೆ ಒಳಗೆ ಗತ್ತು ನಡೆದಿರಲಿ ಹೊರಗೆ ಬಾಳೆ ಒಳಗೆ ಜ್ಞಾನ ಸಾಟಕ ಪಾಠಕ ಏನಾತ್ ನನ್ನ ಬಾಳೆ ಸಾಟಕ ಪಾಠಕ ಏನಾತ್ ನನ್ನ ಬಾಳೆ ಅನ್ನೋದ್ರಿ ಎಷ್ಟು ನೀ ಏನಾತು ನೀರಿದ್ದು ಉಳಿದಿಲ್ಲ ಎಷ್ಟು ನೀರಿವ್ರಿ ಅರಿಬಿ ಅದ್ರ ರೊಕ್ಕ ಉಳ್ದವನ ಈ ನಮ್ಮ ಶಿವಪೇಟೆಗಂತ ಇದು ಎಲ್ಲರೂ ಏನಂತಾರೆ ರೀ ಪಗಾರ ಬಂತಂತ ಯಾರು ಅನ್ನೋದಿಲ್ಲ ಏನಂತಾರೆ ರೀ ಖರ್ಚಿ ಅಂತ ಖರ್ಚು ಅದ ಅಷ್ಟು ಏನದ ಖರ್ಚು ಖರ್ಚು ಅಂದ್ರೆ ಏನಿದ್ರ ಅರ್ಥ ಖರ್ಚು ಖರ್ಚು ಮಾಡಕ್ಕ ಅದ ರೊಕ್ಕ ಜಮಾ ಇಲ್ಲ ಇಲ್ಲ ಅಷ್ಟು ಏನ ಖರ್ಚಾಗಿ ಹೋಗುದ ಯಾಗ ಹಾಕಿದ್ವಿ ತಳಕ್ಕುಲ್ಲ ಹಿಂಗೆ ಖರ್ಚಾಗಿ ಹೋಗುದು ಹೆಂಗೆ ಮೆಣಸಿನ್ಕಾಯಿ ಹೆಂಗೆ ಉಳ್ಳಾಗಡ್ಡಿ ಹಂಗೆ ಅನ್ನೋದ ತರುದ ಮಾಡಿ ತಿಂದಿಂದ ಒಂದು ಕಡೆಯಿಂದ ತರ್ತೇವೆ ಒಂದು ಕಡೆ ಕುಂತು ಮಾಡ್ತೀವಿ ಒಂದು ಕಡೆ ಹೋಗೋದು ಬಂದ್ಬಿಡ್ತೀವಿ ಮುಗಿದು ಹೋತ್ ಇಷ್ಟ ಐತಿ ಜೀವನ ಅಂದ್ರೆ ಏನು ತಿನ್ನೋದು ತಿನ್ಕೋದು ಇಟ ಬಂಡಿ ತುಂಬುದು ಊಟಿ ಹಾರಿಸೋದು ನಾವು ಇಲ್ಲಿಂದ ಗೊಬ್ಬರ ಹೇರ್ಕೊತ ಹೋಗ್ತಿದ್ದೀವಿ ರೀ ಹೋಗುದಾ ನಮ್ಮಪ್ಪ ಹಂಗೆ ಯಾಕ ನಾವು ಹಿಂಗೆ ಎತ್ತಿ ಬಿಡೋದ್ರಿ ಒಟ್ಟು ಗೊಬ್ಬರ ಹೊಲ್ದಾಗ ಹಂಗಿದು ಅಲ್ಲಿ ತುಂಬೋದು ತಗೊಂಡು ಹೋಗೋದು ಒಗೆದು ಸಂತೆಯಾಗಿ ತುಂಬ್ಕೊಂಡು ಬರೋದು ಅಡಿಗೆ ಮನ್ಯಾಗ ಮಾಡೋದು ತಿನ್ನೋದು ಪಾಯ್ಕಣ್ಯಾಗ ಮುಗಿಯದು ಬಂಡಿ ತುಂಬೋದು ಮೂಟಿ ಮೊದಲು ಚೀಲ ತುಂಬ್ತೇವೆ ಆಮ್ಯಾಗ ಬಂಡಿ ತುಂಬ್ತೇವೆ ಬಂಡಿ ತುಂಬಿಂದ ಮೂರನೇದು ಏನು ನಮ್ಮ ಗೌರವ ಕರೆಯತ್ತಾರ ತಡಿ ಹಾಂ ಅದಕ್ಕೆ ಹೇಳ್ತಾರೆ ಅವರು ಹೊರಗೆ ಬಾಳೆ ನಡೆದಿರಲಿ ಇದಿರೋದೇ ಇಲ್ಲ ಚೀಲ ತುಂಬೋದು ಅಡಿಗೆ ಮಾಡೋದು ಇದಕ್ಕೆ ತುಂಬಿಸೋದು ಊಟ ಆರ್ಸೋದು ಇದು ಇರೋದ ಮಾಡೋದ ಮತ್ತೆ ಬಿಡಕ್ಕೆ ಬರೋದಿಲ್ಲ ಬಿಡ ಬೇಡ ಊಟಿದ ಆರಿಸ್ತಕ್ಕಂಥ ಬೇಡ ಬೇಡ ತುಂಬೋದ ಬೇಡ ಅಂತ ಬೇಡ್ರಿ ಹಂಗಾರೆ ನಡೀದಿಲ್ಲ ಅದು ನಡೀತಿರ್ಬೇಕು ಆ ಕ್ರಿಯಾ ಅದು ನಡೀತಿರ್ಬೇಕು ಅದನ್ನು ಮಾಡುವ ಹೊತ್ತಿನಾಗ ಈ ಕ್ರಿಯೆ ನಾನಾರು ನನ್ನ ನಿಜವೇನು ಅದು ತುಂಬಟ್ಟೆ ಅದು ಹಾಳಿಕೆ ನಾ ಏನು ತುಂಬಿಲ್ಲ ನಾ ಹೊಳ್ಳವಲ್ಲ ನಾ ಇದಕ್ಕೆ ಏನದೇನು ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಯ ಹೊರಗೆ ಬಾಳೆ ನಡೆದಿರಲಿ ಆದರೆ ಒಳಗಿನ ಗತ್ತು ಬಿಡಬೇಡಿರಿ ಶರೀರದ ಕೆಲಸ ಶರೀರ ಮಾಡುತ್ತಿರಲಿ ಮನಸ್ಸು ಮಾತ್ರ ನನ್ನ ಸ್ವರೂಪದಲ್ಲಿ ನಿಂತಿರಲಿ ಶರೀರ ಮಾಡೋ ಕೆಲಸ ಶರೀರ ಮಾಡ್ತಿರಲಿ ನಮ್ಮ ಮನಸ್ಸು ಸ್ವರೂಪದ ಕಡೆ ಇರಲಿ ಅಂತ ನಿದ್ದೆಗೆ ಹೋಗ್ಬಾರ್ದು ಮತ್ತು ಮಾಡ್ಕೊಂತ ಶಾಸ್ತ್ರ ಕೇಳುವಂಗೆ ಕೇಳ್ತಿರ್ಲಿ ಬಾಳೆ ಚಿಂತೆ ಮಾಡುವಂಗೆ ಮಾಡ್ತಿರ್ಲಿ ಹಿಂಗಂದಿರಿ ಮತ್ತು ಹೇಳೋ ಉದ್ದೇಶ ಏನು ಅಂತಂದ್ರೆ ಕೆಲಸ ಮಾಡುವ ಹೊತ್ತಿನಾಗ ಕೈಗಳ ಕೆಲಸ ಮಾಡ್ತಾ ಬೆಚ್ಚಗಿರಬೇಕು ಮನಸ್ಸು ಆತ್ಮನಲ್ಲಿ ತನ್ಮಯವಾಗಿ ಆನಂದಮಯವಾಗಿರುವ ಅಭ್ಯಾಸ ಮಾಡ್ತಾ ಹೋಗಬೇಕು ಅಂತ ಹೇಳ್ತಾರೆ ನೋಡ್ರಿ ಯಾವಾಗ ಮೂರು ಅವಸ್ಥೆಗಳನ್ನು ಮೀರೇನಿ ಎಂಬ ಧ್ಯೇಯವಿರಲಿ ಯಾವಾಗ ಈ ಮೂರು ಅವಸ್ಥೆಗಳನ್ನು ಮೀರೇನಿ ಅಂತಕ್ಕಂಥ ಧ್ಯೇಯ ಅಂದ್ರೆ ಗುರಿ ಇರಲಿ ಅಂತ ಮೂರು ಅವಸ್ಥೆ ಅಂತ ಮೀರವಲ್ವಿ ಈ ಮೂರು ಅವಸ್ಥೆ ಒಳಗೆ ತಿರ್ಗಾಕತ್ತೇವೆ ಇದು ಎದ್ದು ಕೂಡಲಿ ಇದ್ರಾಗ ಸಿಕ್ಕೊಂತೇವೆ ಕನಸಿನಾಗ ಸಿಕ್ಕೊಂತೇವೆ ನಿದ್ರೆ ಸಿಕ್ಕೊಂತೇವೆ ನಿದ್ರೆ ಬಿಟ್ಟು ಇರೋಕ್ಕಾಗಲ್ದು ಎಚ್ಚರಿಕೆ ಬಿಟ್ಟು ಇರೋಕ್ಕಾಗಲ್ದು ಕನಸು ಬಿಟ್ಟು ಇರೋಕ್ಕಾಗಲ್ದು ಈ ಮೂರು ಅವಸ್ಥೆ ಒಳಗೆ ತಿರ್ಗಾ ಮುರುಗ ಎದ್ದು ಕೂಡಲಿ ಚಂಚನ ತಿರುಗೋದು ಮುಗೀತಿಲ್ಲ ದಣು ಆಗ್ತಿಲ್ಲ ತಗೊಂಬೇದ್ ಬಿಡೋದು ನಿದ್ದಿಂದ ನಿದ್ರೆಗೆ ಹೋಗೋದು ಮತ್ತು ಕನಸು ಕಾಣೋದು ಮತ್ತು ಯಾತ್ತರ ಗತಿ ಮತ್ತು ಬಾಳೆ ನೋಡೋದು ಹಿಂಗೆ
ಹೇಳೋ ಉದ್ದೇಶ ಏನು ಅಂತಂದ್ರೆ ಮೂರು ಅವಸ್ಥೆ ಒಳಗೆ ಕುಂತಿ ನೀನು ಮೂರು ಅವಸ್ಥೆಗಳಿಗೆ ಅತೀತದಿ. ಮೂರು ಅವಸ್ಥೆಗಳು ಒಂದ್ರೊಳಗೊಂದಿಲ್ಲ, ಆದ್ರೆ ಮೂರು ಅವಸ್ಥೆಗಳನ್ನು ನೀ ತಿಳ್ಕೊತದಿ. ಇವು ಸುಳ್ಳಾವಸ್ಥೆಗಳು. ಇದಕ್ಕೆ ಸ್ಥೂಲ ಅಂತಾರೆ, ಕನಸಿಗೆ ಸೂಕ್ಷ್ಮ ಅಂತಾರೆ, ನಿದ್ರೆಗೆ ಕಾರಣ ಅಂತಾರೆ. ಸೂಕ್ಷ್ಮ, ಸ್ಥೂಲ, ಕಾರಣ ಈ ಮೂರು ಶರೀರಗಳು ನೀನಲ್ಲ. ಇದಕ್ಕೆ ಸ್ಥೂಲ ಶರೀರ, ಅದಕ್ಕೆ ಸೂಕ್ಷ್ಮ ಶರೀರ, ಅದಕ್ಕೆ ಕಾರಣ ಶರೀರ ಅಂತ. ಎಲ್ಲದಕ್ಕೂ ಕಾರಣ ಅದ. ಕಾರಣ ಶರೀರ ಅಂದ್ರೆ ಅಜ್ಞಾನ ರೀ. ಕಾರಣ ಎಲ್ಲದಕ್ಕೂ ಕಾರಣ ಯಾವುದು? ಇಷ್ಟು ದುಃಖಕ್ಕೆ ಕಾರಣ ಯಾವುದು? ಅಜ್ಞಾನ. ಅಧ್ಯಾಸ ಮೂಲೋಹಿ ವ್ಯವಹಾರ. ತಪ್ಪು ತಿಳುವಳಿಕೆನ ಈ ಎಲ್ಲ ದುಃಖದ ವ್ಯವಹಾರಗಳಿಗೆ ಮೂಲ ಕಾರಣ. ನಾನು ಆತ್ಮ ಅದೀನಿ ಎನ್ನು ತಿಳುವಳಿಕೆ ಇಲ್ಲದೆ ಇರುವುದನ್ನು ಅಜ್ಞಾನ. ಆಮ್ಯಾಗ ನಾನು ಯಾರನ್ನು ತಿಳುವಳಿಕೆ ಇಲ್ಲದೆ ಇರುವುದನ್ನು ಅಜ್ಞಾನ. ನಾ ಆತ್ಮದೇನಿ ಅನ್ನೋ ತಿಳುವಳಿಕೆ ಇಲ್ಲದೆ ಇರೋದು ಅಜ್ಞಾನ. ಈ ದೇಹ ನಾನಂತ ತಿಳ್ಕೊಂಡಿರೋದನ್ನ ಅನ್ಯತಾ ಜ್ಞಾನ. ಈ ವಿಷಯದಲ್ಲಿ ಸುಖ ಸಿಗುತ್ತತಿ ಅಂತ ತಿಳ್ಕೊಂಡಿರೋದನ್ನ ಅನ್ಯತಾ ಜ್ಞಾನ. ಅಜ್ಞಾನದಿಂದ ಅನ್ಯತಾ ಜ್ಞಾನ, ಅಜ್ಞಾನ ಮತ್ತು ಅನ್ಯತಾ ಜ್ಞಾನದಿಂದ ವಿಪರೀತ ಜ್ಞಾನ, ವಿಪರೀತ ಜ್ಞಾನದಿಂದ ವಿಪರೀತ ದುಃಖ. ನೋಡಿ, ವಿಪರೀತ ಹಾಕೋತ ಹೋಗತ್ತಿಲ್ಲದ. ಅಜ್ಞಾನದಿಂದ ಅನ್ಯತಾ ಜ್ಞಾನ ಆಕತಿ, ಅನ್ಯತಾ ಜ್ಞಾನದಿಂದ ವಿಪರೀತ ಜ್ಞಾನ. ಅಜ್ಞಾನ ಹೆಚ್ಚಾಕತ್ತಿ ಅಂದ್ರೆ, ಅನ್ಯತಾ ಜ್ಞಾನ ಹೆಚ್ಚಾಕತ್ತಿ ಅಂತಂದ್ರೆ ತನ್ನ ಸ್ವರೂಪದ ಮರವೇ ಆಗಿಬಿಡ್ತತಿ. ಇಲ್ಲದ ತಲೆ ತುಂಬ್ಕೊಂತ ಹೋಗ್ಬಿಡ್ತಾನ, ತಲೆ ಭ್ರಮ ಹಾಕತ್ ಬಿಡ್ತತಿ. ಅದಕ್ಕೆ ಹಾರಿಸಿದ ನಂತರ ಅವರು ಅಜ್ಞಾನ ಹಾರಿಸು, ಅನ್ಯತಾ ಜ್ಞಾನ ಹಾರಿಸು, ವಿಪರೀತ ಜ್ಞಾನ ಹಾರಿಸು. ನಾನು ಮೂರು ಅವಸ್ಥೆಗಳಿಗೆ ಸಿಲುಕದ ಶುದ್ಧ ಸಚ್ಚಿದಾನಂದ ಘನವಸ್ತು ಸ್ವರೂಪನೇ ನಾನಿದ್ದೇನೆ ಎಂಬುವ ಸ್ವರೂಪ ಜ್ಞಾನದ ತಿಳುವಳಿಕೆಯನ್ನು ಮಾಡ್ಕೋ. ಇದಾಗಬೇಕಾದ್ರೆ ದಿನ ಕೂತು ಚಿಂತನೆ ಮಾಡ, ವಿಚಾರ ಮಾಡ, ಅನುಸಂಧಾನ ಮಾಡ, ಸ್ವ ಅಧ್ಯಯನ ಮಾಡ. ಹಿಂಗೆ ಮಾಡಕ್ಕೆ ಹತ್ತಿ ಅಂತಂದ್ರೆ ಆತ್ಮಾನಂದರಂಗ ನೀ ಹಾಕಿ, ಶಿವಾನಂದರಂಗ ಆಗ್ತಿ. ಅವ್ರಂಗೆ ಆಗ್ತಿ ಅಂದ್ರೆ ಟೆಪಿಗಿಸು ಫೋಟೋ ಸುತ್ಕೊಂಡು ಕುಂತಾರಲ್ಲ, ಹಂಗಲ್ಲ. ಅತ್ಯಂತ ದುಃಖ ನಿವೃತ್ತಿಯನ್ನು ಹೊಂದತಿ, ಪರಮಾನಂದ ಪ್ರಾಪ್ತಿ ಹೊಂದಕ್ಕೆ ಸಾಧ್ಯ ಆಕತಿ. ಆಕತಿ ಇಲ್ರಿ? ಹಾಂ, ಮಾಡ್ರಿ ಹಂಗೆ ಆಕತ್ತಂತ. ಆಕತಿ ಇಲ್ಲ ಮತ್ತೆ? ಮಾಡಿದ್ರೆ ಮತ್ತೆ ರೀ ಹಂಗೆ ಮಾಡೋಣ ಅಂದ್ರೆ ಆಕತ್ತೀನಿ ಅದು. ಅಪ್ಪ ಅವ್ರು ಅಂತಾರೆ ಮೋತಿ ಚೂರು ಅಂದ್ರೆ ಮೋತಿ ಚೂರು ತಿನ್ನಂಗೆ ಆತನ, ಹೋಗಿ ಅಂದ್ರೆ ಹುಗ್ಗಿ ತಿಂದಂಗೆ ಆತನ. ಹಾಂ, ಕರ್ದಂಟ್ ಅಂದ್ರೆ ಕರ್ದಂಟು ತಿಂದಂಗೆ ಆತನ. ಗುಳ್ಳಾಡಿಕೊಂಡು ಅಂದ್ರೆ ತಿಂದಂಗೆ ಆತನ. ಉದ್ಯಾಡಿ ಮಾಡ್ಬೇಕಂತ ಕಡವು ಅಂದ್ರೆ. ಅವ ಅತ್ತಿ ಮನೆಗೆ ಹೋಗಿದ್ನಂತ, ಅದು ಎಂದು ಕೊಡಬೇಕಂತಿದ್ದಿಲ್ಲಂತ. ಆಕೆ ಹಾಕಿ ಅಳಿಯ ಬಂದ ತಡಿ ಅಂತ ಕರಗಡ ಮಾಡಿದ್ವಿ. ಹೊಡೆದ್ನಂತ 3 ದಿವಸ. ಇವತ್ತು ಮಾಡಿ ಅಕ್ಕ, ಯಪ್ಪ ನೀ ಕೇಳ್ತೇಂದ್ರೆ ಏನಂತ ಮರ್ತು ಮಾಡಿ ಹೇಳಂತ. ಆಕೆ ಮನೆಯಾಗಿದ್ಲಂತ, ಒಬ್ಬನ ಬಂದಿದ್ನಂತ ಅತ್ತಿ ಮನೆಗೆ. ನಿನ್ನ ಮಗಳು ಒಮ್ಮೆ ಮಾಡಿಲ್ಲಲ್ಲ ಎತ್ತಿ ಇದನ್ನ ಅಂತ. ನನ್ನ ಮಗಳಿಗೆ ಗೊತ್ತೈತಪ್ಪ, ನೀ ಕೇಳಲಿಕ್ಕೆ ಮಾಡಿರ್ಲಿಕ್ಕಿಲ್ಲ, ಹೋಗಿ ಹೇಳು ಮಾಡ್ತಾಳೆ. ಅದಕ್ಕೆ ಮರು ಇತ್ತಂತ್ರಿ. ಏನದು ಹೇಳಿದ್ರಿ ಅಕ್ಕಿ ಇನ್ನೊಮ್ಮೆ ಹೋಗಿ ಹೇಳ್ತೀನಿ. ಅವಾಗ ಬಸ್ಗೆ ಸಿದ್ದಿದ್ದಿಲ್ಲ ರೀ, ನಡ್ಕೊಂತ ಹೋಗೋದು. ಕರಗಡಬು ಅನ್ಕೊಂತ ಕಾಣ್ತಂತ. ದಾರ್ಯಾಗ ಅಲ್ಲಿ ಒಂದು ನದಿ ಇದು ಬಂತಂತ, ಹಣಕ್ಕನ ಜಿಗದ್ ಮರವ ಆಗ್ಬಿಟ್ಟಂತ. ಅಲ್ಲಿ ದನಕಾಯವ್ರು ಇದ್ರಂತ, ಏನೇನು ನಾನು ಅಂತ ಕೇಳಿನಂತ. ಉಯ್ಕಂದು ಕರಗಡ ಹೋತ್ರಿ, ಉಯ್ಕ್ ಚಾಲು ಆಯ್ತು. ಮನೆಗೆ ಹೋಗಿ ಹೆಂಡತಿ ಉಯ್ಕ್ ಮಾಡಿಕೊಡೋದ್ರೆ ಏನು ಮಾಡ್ಕೊಡೋ ಹೋಗಿ ನೀನು ನಾವು ಉಯ್ಕ್ ಮಾಡಿಕೊಡ, ನಿಮ್ಮ ಮಗು ಮಾಡಿದ್ಲ ಉಯ್ಕ್ ಮಾಡಿಕೊಡು. ತಡಿ ಕೆಟ್ಟು ಹೋತ್ರಿ. ಎಷ್ಟು ಹೇಳಿದ್ರು ಮಾಡಿಕೊಡೋ ಇಲ್ಲ ಅಂದ್ರೆ ಮೈಯಾಗ ಬಡವ ಮಗಳ ಮನೆಯಾಗ ಮುಗಿದ್ ಬಂತು. ಏನೋ ಯಪ್ಪ ಕರುಗಡ ಮೂಡ್ಯಾಗ ಅಲ್ಲಿ ಹೆಂಡತಿ ಮೈನಾಗ. ಕರುಗಡ ಬಂದಂತ. ನೀನು ಹೆಣ ಎತ್ತಿ ಮೊದಲ ಹೇಳಿದ್ದೆ ಅಂದ್ರೆ ಮಾಡಿಕೊಡ್ತಿದ್ದೆ. ಮರು ಹಂಗೆ ನಮಗೂ ಏನಾಗೈತ್ರಿ, ಹಾಂ ಮರು ಹಿಂಗೆ ಕಡಬ ಅನ್ನೋ ಉಯ್ಕ್ ಅನ್ಕೊಂತ ಕುಂತ್ರಿ, ಯಾವಾಗ ಕಡಬ ಬರು? ಹಂಗೆ ಜ್ಞಾನ ಸ್ವರೂಪ ಜ್ಞಾನ ಒಂದು ನಾನು ಆತ್ಮನೊಳಗೆ ಸುಖ ಆಯ್ತು. ಹಿಂಗೆ ಬಾಯಲ್ಲಿ ಬಡ್ಕೊಂತ ಕುಂತ್ರಿ, ಬಾಯಿ ಬಡಾಯಿ ಹಂಗೆ ಟಿಮ್ ಲಡಾಯಿ ಆಕತಿ ನೋಡ್ರಿ. ಅದಕ್ಕೆ ಹೇಳ್ತಾರೆ ಅವ್ರಲ್ಲಿ, ಯಾವಾಗ 3 ಅವಸ್ಥೆಗಳನ್ನು ಮೀರೇನಿ ಎಂಬ ಬಗ್ಗೆ ಧ್ಯೇಯವಿರಲಿ, ಗುರಿ ಇರಲಿ ಅಂತ ಹೇಳ್ತಾರೆ. ಇಹಮೂತ್ರ ಫಲಭೋಗ ವಿರಾಗ ಅಂದರೆ ಇಹಪರದ ಬಗ್ಗೆ ವಿರಾಗಿಯಾಗಿರು ಎಂದರ್ಥ. ಇಹಮೂತ್ರ ಫಲಭೋಗ ವಿರಾಗ ಅಂದ್ರೆ ಈ ಲೋಕದ್ದು ಪರಲೋಕದ್ದು ಯಾವ ವಸ್ತುನು ಕಣ್ಣು ಎತ್ತಿ ನೋಡಕ್ ಹೋಗ್ಬೇಡ. ಶಿಖುಮುನಿ ಮತ್ತು
ವ್ಯಾಸರಿ, ವ್ಯಾಸನ ಮಗ ಶುಕರಿ. ಇಬ್ಬರೂ ಅನುಭಾವಿಗಳು, ಮಹಾತ್ಮರು, ಅನುಭವಿ ಸಂತರ್ರಿ ಅವರು, ಮಹಾತ್ಮರು ಹೊಂಟಿದ್ರಲ್ರಿ. ಮುಂದೆ ವ್ಯಾಸ ಹೊಂಟಿದ್ದಂತೆ, ಹಿಂದೆ ಶುಕಮುನಿ ಹೊಂಟಿದ್ದಂತೆ. ನೋಡ್ರಿ, ತ್ಯಾಗದಲ್ಲಿ ಕರ್ಣ, ಸತ್ಯದಲ್ಲಿ ಹರಿಶ್ಚಂದ್ರ, ವೈರಾಗ್ಯದಲ್ಲಿ ಶುಕಮುನಿ ಅಂತ ಹೆಸರಾಗ್ಯಾರ. ವ್ಯಾಸ ಮಹರ್ಷಿಗಳು ಹೊಂಟಿದ್ರಂತ, ಒಂದು ಬಂಗಾರ ಕಡುಗು ಬಿದ್ದಿತ್ತಂತ. ಅದನ್ನ ನೋಡಿ ನನ್ನ ಮಗ ಬರಾಕತ್ತಾನ, ಹಿಂದೆ ಶುಕಮುನಿ ಬರಾಕತ್ತಾನ, ಅದು ಏನಾರ ನೋಡಿ ಮೋಹಗೊಂಡಾನ ಅಂತ ಅವ ಏನು ಮಾಡಿದಂತ, ಕಾಲಿನ ಮಣ್ಣು ಹಾಕಿದಂತೆ ಎದ್ರ ಮ್ಯಾಗ, ಆ ಬಂಗಾರದ ಕಡಗದ ಮೇಲೆ. ಮುಂದೆ ಹೊಂಟಂತವ, ಹೋಗಿ ನೋಡಿದ್ನಲ್ಲ ಅವ, ಏನೋ ಮಣ್ಣು ಹಾಕೋದು ನೋಡಿದ್ನಲ್ಲಿ ಇವ. ಹೋಗಿಂದ ಹಿಂದಿಗಡೆ ಕೇಳಿನಂತ, ಅದೇನೋ ಮಣ್ಣು ಹಾಕಕತ್ತಿ ಇದ್ದಿಲ್ಲಪ್ಪ ಅಂತ ಕೇಳಿನಂತ ಶುಕಮುನಿ. ಇಲ್ಲ, ಆ ಬಂಗಾರ ಕಡಗು ಬಿದ್ದಿತ್ತು, ನೋಡಿ ನೀ ಮೋಹಗೊಂಡೆ ಅಂದ್ರ ಅಂತ ತಿಳ್ಕೊಂಡು ಮಣ್ಣು ಹಾಕಿನಿ. ನಿನಗೆ ಅಜ್ಞಾನ ಐತಿಲ್ವ ಅಂದಂತವ. ಅವ್ರ ಅಪ್ಪಗ ತಂದಿಗೆ ಅಂದಂತವ. ಯಾಕಂದ್ರೆ ನೀ ಮಣ್ಣು ಬಂಗಾರ ಬ್ಯಾರೆ ಅಂತ ತಿಳಿದಿ, ಬಂಗಾರ ಎಲ್ಲಿಂದ ಬಂದದಂತ ಕೇಳಿನಂತವ. ಎಲ್ಲಿಂದ ಬಂದಿರ್ತೀರಿ ಬಂಗಾರ? ಮ್ಯಾಗಿಂದ ಯಾರೋ ಒಗಿತಾರ್ರಿ. ಎಲ್ಲಿಂದ ಬಂದಿರ್ತದ್ರಿ? ಮಣ್ಣಾಗಿಂದ ಬಂದಿರ್ತದೆ. ಮತ್ತು ಅದ ಒಂದು ಮಣ್ಣಿನ ಅಂಶಪ್ಪ ಅದು. ನೀನು ಮಣ್ಣು ಅದ್ರ ಮ್ಯಾಗ ಹಾಕಿದಿ, ಎದ್ರ ಮ್ಯಾಗ ಹಾಕಿದಿ? ಬಂಗಾರ ಮ್ಯಾಗ ಹಾಕಿ, ಇಲ್ಲಿ ಮಣ್ಣು ಮ್ಯಾಗ ಮಣ್ಣು ಹಾಕಿ, ಆ ತಳಗಿಂದು ಮಣ್ಣು ಅಂತ ನಾ ತಿಳಿದೇನೆ ಅಂದ ಮ್ಯಾಗ ನೀವು ಮಣ್ಣು ಮ್ಯಾಗ ಹಾಕಿದ್ರಿ, ಏನು ಅದು ತೆಗೆದು ಒಗದ್ರಿ, ಏನು ನನಗೆ ಮೋಹನ ಆಗೋದಿಲ್ಲ ಅನ್ನಂತ್ರಿ ಶುಕಮುನಿ. ನೋಡ್ರಿ ಅವ ಹೆಂಗಿದ್ದಾನೆ, ವೈರಾಗ್ಯದಲ್ಲಿ ಶುಕಮುನಿ ಅಂತ ಹೇಳ್ತಾರ್ರಿ. ಅವ್ರ ಅಪ್ಪ ಹೊಂಟ್ನಿಲ್ ಹೆಣ್ಮಕ್ಳು ಜಳಕ ಮಾಡಕತ್ತಿದ್ರಂದ್ರೆ ಮುಚ್ಕೋತಿದ್ರಂತ್ರಿ. ಶುಕಮುನಿ ಹೊಂಟ್ರಿಲ್ಲ, ಆರಾಮ್ ಜಳಕ ಮಾಡ್ತಿದ್ರಂತವ್. ಅವ್ ಮನಸ್ಸ ವಿಕಾರ ಆಗೋದಿಲ್ಲ ಅಂತ. ಅವ ಏನು ತಿಳ್ಕೊಂಡ್ಬಿಟ್ಟಾನ, ಈ ಜಗತ್ತಿನೆಲ್ಲ ತೊಗಲ್ಗಾಂಬಿವು, ತೊಗಲ್ಗಾಂಬಿ ತಗಲ್ಗಾಂಬಿ ಅಂತಾರಲ್ಲ. ಏನೈತಿರಿದ? ಹೆಣ್ಣಿನ ಶರೀರ ಆಗಿರ್ಬೋದು, ಗಂಡಿನ ಶರೀರ ಆಗಿರ್ಬೋದು. ಏನೈತಿದ್ರಾಗ? ಎಲ್ಬಿನ ಅಂದ್ರೆ ಈಗ ನಾವು ಹಂದ್ರ ಹಾಕಿರ್ತೀವಲ್ಲ ಮನೆಗೆ, ಮನೆ ಫಂಕ್ಷನ್ ಅದು ಮಾಡಿದ್ವಿ ಅಂದ್ರೆ ಏನು ಮಾಡ್ತೀವಿ ರೀ? ಹಂದ್ರ ಹಾಕ್ತೀವಿ. ಮೊದಲು ಅರಿವಿ ಕಟ್ತೇವೋ, ಗಳ ಕಟ್ತೇವೋ? ಮೊದಲು ಗಳ. ಈ ಶರೀರದೊಳಗೆ ಎಲಬಿ ಏನದಾವ ನೋಡ್ಯಾವ, ಇವು ಗಳ ಇಟ್ಟಂಗ್ರಿ ಅವು ನೋಡಿ. ಆಮ್ಯಾಗ ಅದಕ್ಕೆ ಅರಿವಿ ಕೊಡ್ತೀವಿ, ಅದ ತೊಗಲ್ರಿ. ಅದ್ರಾಗ ಡಿಸೈನ್ ಮಾಡಿದ್ವಿ ಅಂದ್ರೆ ಹಂಗೆ ತಿರ್ಗಾಡಿಸಿ, ಹಿಂಗೆ ತಿರ್ಗಾಡಿಸಿ ಹೂವು ಕಟ್ಕೊಂಡು ಅದನ್ನು ಮಾಡಿ ಡಿಸೈನ್ ಮಾಡಿ ಶರೀರ ಹಿಂಗೆ ಚಂದ ಇರ್ಬೇಕು. ಮತ್ತು ಕೆದರ್ಕೊಂಡು ಹಿಂಗೆ ಗತೆ ಬಂದ್ರೆ ಇರ್ಬೇಕು, ಚಂದ ಇರ್ಬೇಕು, ಶಿಸ್ತು ಇರ್ಬೇಕ್ರಿ. ಆದ್ರೆ ಭಾಳ ಅದಾಗ ಅದಕ್ಕೆ ಆ ಹಂದ್ರ ಹೆಂಗೆ ಹಾಕಿರ್ತೇವಲ್ಲ ಹಂಗೆ ಶರೀರ ಐತಿ, ಹೆಣ್ಣಿಂದಾಗಲಿ ಗಂಡಿಂದಾಗಲಿ. ಈ ಮಾಂಸ ಒಳಗೈತಿ, ಮ್ಯಾಗ ಚರ್ಮದ ಹೊದಿಕೆ ಐತಿ, ಇಷ್ಟು ಚಂದ ಮಿಂಚ್ತೈತಿ ಅಂತ ಚಂದ ರೀ. ಮಾಂಸ ಹೊರಗೆ ಬಂದು ತೊಗಲ್ ಒಳಗೆ ಹೋತಂದ್ರೆ ಮುಗಿತು, ನಾ ಇದೇನು ಹತ್ತಾವ, ಏನೂ ಇಲ್ಲ. ಮೂತ್ರ ಕುಡಿಕೆ ಕಿವಿನ ಹಡಿಕೆ, ಹತ್ತಲಲ್ಲಿ ಸಾರಥಿ, ನೀನು ಮೇಲೆ ಸೂರತಿ, ತಳಗ ನಾರತಿ. ಸೋರುವ ದಿಮ್ಮನೆ ನವದ್ವಾರದಿಂದಲೇ ಮಲ, ನೀರಿಲ್ಲದಿದ್ದರೆ ನಾರುವ ದೇಹಕ್ಕೆ, ನೀ ಹಿಗ್ಗುವಿ ಯಾಕೋ, ನೀ ಕುಗ್ಗುವಿ ಯಾಕೋ. ನೀರು ಐತಂತ ಇಷ್ಟು ನಾರೋದಿಲ್ರಿ ಇದು. ಒಂದು ತಿಂಗಳು ನೀರು ಬರೋದಿಲ್ಲ ಅಂತೋ ಅಂದ್ರೆ ತೊಳ್ಕೊಳಕ್ಕಿಲ್ಲ, ಅಲ್ಲಿ ತಿಕ್ಕೊಳಕ್ಕಿಲ್ಲ, ಹಂಗಾಕತ್ರಿ ಇದು. ನೀರು ಇಲ್ಲ ಅಂದ್ರೆ ಹೆಂಗಾಕತ್ರಿ? ತೊಳ್ಕೊಳಕ್ಕಿಲ್ಲ, ಕುಡಿಯಾಕಿಲ್ಲ, ಹಲ್ ತಿಕ್ಕೊಳಕ್ಕಿಲ್ಲ, ಮೊಸಳಿ ಮಕ ಒರೆಸ್ಕೊಳಕ್ಕಿಲ್ಲ ಅಂದ್ರೆ. ಒಂದೊಂದು ದೇಶದೊಳಗೆ ರೀ ನೀರೇ ಇಲ್ರಿ, ಅವು ಪೇಪರ್ಲೆ ಒರೆಸ್ಕೊಂತಾವು. ಅದಕ್ಕೆ ಅಪ್ಪ ಅವ್ರು ಹೇಳ್ತಿದ್ರಂತ, ಎಂಥ ಅವ್ರ ಸಂಸ್ಕೃತಿಗೆ ಬೆನ್ನು ಹತ್ತಿರೋ ನೀವು, ಕುಂಟು ತುಳ್ಕೊಳಕ್ಕೆ ಬರೋದಿಲ್ಲ ಅಂಥವ್ರದ್ದು ಅನುಕರಣೆ ಮಾಡಾಕತ್ತೀರಿ, ಎಂದು ಸುಖ ಸಿಗ್ಬೇಕು? ನಮ್ಮ ಭಾರತೀಯ ಸಂಸ್ಕೃತಿ ಎಂಥದೈತಿ, ಅದನ್ನು ಅಳವಡಿಸ್ಕೊಡ್ರಿ, ನಿಮ್ಮ ಜೀವನದೊಳಗೆ ಅದನ್ನು ಸಾಧನೆ ಮಾಡಿರಿ, ಪರಮ ಸುಖಿಗಳಾಗ್ತೀರಿ ಅಂತ ಗುರುದೇವ ಆತ್ಮಾನಂದಜ್ಜಿಯವರು ಹೇಳ್ಕೊತ ಬಂದಾರ. ನಾವು ನೀವೆಲ್ಲರೂ ಅದನ್ನು ತಿಳ್ಕೊಂಡು ಏನಾಗುಣ, ಪರಮ ಸುಖಿಗಳಾಗೋಣ. ಅಂಥ ಪರಮ ಸುಖಿಗಳಾಗ್ತಕ್ಕಂಥ ಶಕ್ತಿಯನ್ನು ಸದ್ಗುರುನಾಥ ನಿಮ್ಮೆಲ್ಲರಿಗೆ ದೊರಕಿಸಿಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ವಿಚಾರಗಳಿಗೆ ಮುಕ್ತಾಯ ಮಾಡೋಣ. ಸಾಧು ಸಂತ್ ಮಹಾರಾಜ್ಗೂ